ರಾಜಕೀಯ ರಾವಣ ಜರಾಸಂಧ ಕೀಚಕ ಯಮ ಈ ಮುಖ ರಾಜಕೀಯದಲ್ಲಿ ಇದೆಯೇ? ಇದು ಎಲ್ಲರಿಗೂ ರಾಜಕೀಯದಲ್ಲಿ ಇರುವರೆಲ್ಲ ಹಾಗೆ ಅಂತಲ್ಲ, ಆದ್ರೆ ರಾಜಕೀಯಕ್ಕೆ ಹೋದ ನಂತರ ಬಹುಶಃ ಹಾಗೆ ಆಗ್ಬಿಡ್ತಾರೋ ಅಂತ ಕಾಣುತ್ತೆ. ಹಿಂದೂ ಚಳುವಳಿ, ಹಿಂದೂ ಸಂಘಟನೆ ಅಂದ್ರೆ ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷಗಳಲ್ಲಿಯೂ ಹಿಂದೂ ತತ್ವದ ಪರವಾದವರು ಇದ್ದಾರೆ, ಎಲ್ಲ ಪಕ್ಷದಲ್ಲಿಯೂ ಹಿಂದುತ್ವದ ವಿರೋಧಿಗಳು ಇದ್ದಾರೆ. ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಪಕ್ಷದ ಸಂಘಟನೆಯ ಮುಖ ಹಾಕಿ ಬಂದ ಗೋಮುಖ ವ್ಯಾಘ್ರಗಳೆಷ್ಟಿಲ್ಲ. ಹಿಂದೂ ಚಳುವಳಿಗಳು ಯಾವುದೇ ಪಕ್ಷದ ಬಾಲಂಕೋಚಿಗಳಲ್ಲ, ಆಗಬಾರದು. ಆದ್ರೆ ಚಳುವಳಿ ದಾರಿ ತಪ್ತದೆ. ಹಿಂದೂಗಳೆಲ್ಲರೂ ಒಂದು. ಆ ಹಿಂದೂ ಅಂತ ಹೇಳುವ ಶಬ್ದವನ್ನು ಅರ್ಥ ಮಾಡಿಕೊಳ್ಳಬೇಕು. ರಾಷ್ಟ್ರಭಕ್ತರು, ಸನಾತನ ಧರ್ಮದ ಮೇಲೆ ಪ್ರೀತಿ ಇದ್ದವರು ಹಿಂದೂಸ್ಥಾನಿಗಳು. ಧರ್ಮ ವಿರೋಧಿಗಳು ಅಂತ ಹೇಳುವುದು ಒಳ್ಳೆದು ಅಂತ ಕಾಣ್ತದೆ ತುಂಬಾ ಕಡೆಗಳಲ್ಲಿ. ಅವರು ಮಾಡುವುದು, ಈಗ ಎಡಪಂಥೀಯರು ಅಂತ ಸಮಾಜ ಗುರುತಿಸುವ ವರ್ಗೇನಿದೆ, ಅವರು ಮಾಡುವುದು ಒಂದಷ್ಟು ಧರ್ಮ ವಿರೋಧಿ ಕೃತ್ಯಗಳನ್ನೇ. ಸನಾತನ ಧರ್ಮ ಅಷ್ಟು ಶ್ರೇಷ್ಠ, ಯಾರನ್ನು ಕೂಡ ಇಲ್ಲ ಅಂತ ಹೇಳಿಲ್ಲ. ಈಗ ಇಷ್ಟು ಮದರಾಸಗಳು, ಪಳ್ಳಿಗಳು, ಮುಸ್ಲಿಂ ಆರಾಧ್ಯ ಕೇಂದ್ರಗಳು ಇದೆಯಲ್ಲ, ಅದರ ಅಡಿಪಾಯದ RTC ಹಿಂದೆ ಒಮ್ಮೆ ಯಾರ ಹೆಸರಲ್ಲಿ ಇತ್ತು ಅಂತ ನೋಡಿದ್ರೆ ಅದೊಂದು ಹಿಂದೂ ಹೆಸರಲ್ಲಿ ಅಲ್ವಾ? ಅದೆಷ್ಟು ಉದಾಹರಣೆಗಳು ಇದೆ. ಅಯ್ಯೋ, ಎಷ್ಟೆಷ್ಟೋ ಇದಾವೆ. ಈಗ ನಾ ಅದನ್ನೇ ಹೇಳಿದ್ದು, ಮುಸಲ್ಮಾನರೆಲ್ಲರೂ ಉಗ್ರಗಾಮಿಗಳಲ್ಲ, ಆದರೆ ಉಗ್ರಗಾಮಿಗಳಾದವರೆಲ್ಲ ಮುಸಲ್ಮಾನರು ಅಂತ ಹೇಳಲಿಕ್ಕೆ ಏನಾಯ್ತು? ಅಣ್ಣ, ನಾನು 3 ರಕ್ತವನ್ನು ನಿಮ್ಮ ಎದುರಿಡುತ್ತೇನೆ ಒಂದು ಬಾಟ್ಲಲ್ಲಿ. ಅದರಲ್ಲಿ ಮುಸಲ್ಮಾನ್ದು ಯಾವುದು, ಕ್ರಿಶ್ಚಿಯನ್ ಯಾವುದು, ಹಿಂದೂದು ಯಾವುದು ಒಮ್ಮೆ ತೋರಿಸ್ತೀರಾ? ನಿಜ ಅಲ್ವಾ? ಸತ್ಯ ಅಲ್ವಾ? ಹೌದು. ನಿಮ್ದು ರಕ್ತದ ಗುಂಪು ಯಾವುದು ಪ್ರದೀಪ್ ಅಣ್ಣ? ನಿಮ್ದು ರಕ್ತದ ಗುಂಪು ಯಾವುದು? ಓ ನೆಗೆಟಿವ್. ನಂದು ಆಪೋಸಿಟ್. 1-2 ಬಾಟ್ಲು ಕೊಡ್ಲಾ? ತಗೊಳ್ತೀರಾ? ರಕ್ತ ನಂದು ಕೆಂಪು, ನಿಮ್ದು ಕೆಂಪು ಅಲ್ವಾ? ನಾವು ಯಾವಾಗ ಎಚ್ಚರ ಆಗೋದು? ಸತ್ಯಾಂಶವನ್ನು ತಿಳಿಸುವಲ್ಲಿ, ಸಮಾಜಕ್ಕೆ ತಿಳಿಸುವಲ್ಲಿ ಸೋತದ್ದು. ಭಾರತ ನಮ್ಮ ವಶದಲ್ಲಿಲ್ಲ ಅನ್ನೋ ರೀತಿಯಲ್ಲೇ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಹಾಗೆ ಹೇಳ್ಕೊಡ್ತಾರೆ. ಹೌದು, ಭಾರತ ನಮ್ಮದಲ್ಲ, ಹಿಂದೂಗಳ ಕೈಯಿಂದ ನಾವು ಪಡೆದುಕೊಳ್ಳಬೇಕು, ಆಗ್ಲೇ ನಮಗೆ ನಾವಾಗಿರುವುದಕ್ಕೆ ಸಾಧ್ಯ. ಭಾರತವನ್ನು ಪಡೆಯುವುದಕ್ಕಾಗಿ ನಾವು ಏನನ್ನೂ ಮಾಡಬಹುದು. ಇದನ್ನು ಅವರು ನಿದರ್ಶನ ಮಾಡಿ ತೋರಿಸಿದ್ದಾರಲ್ಲ. ಅಪರೂಪ ಕೆಲವು ಮಾಡುವುದೇ ತಪ್ಪ. ಮತ್ತೆ ಇನ್ನೊಂದು, ಅದನ್ನ ನಾನು ಆಗ ನಿಮ್ಗೆ ಅದನ್ನ ಸುಮ್ಮನೆ ತಮಾಷೆಯಾಗಿ ಹೇಳಿದ್ರು ಕೂಡ ಅದು ಯಥಾರ್ಥ ವಿಷಯ. ಏನು ಅಂತಂದ್ರೆ, ಈಗ RSS ಅಥವಾ ಏನು ನಮ್ಮ ಸಂಘ ಅಂತ ಹೇಳಿದ ತಕ್ಷಣ ಅದನ್ನೇ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಬಿಂಬಿಸುವ ವ್ಯವಸ್ಥೆ ನಡೆದಿತ್ತು, ಆಗಿತ್ತು ಕೂಡ. ಹೌದು ಹೌದು. ಇದು ಏನದು ವ್ಯವಸ್ಥೆ ಅಲ್ಲ, ಬಹಳ ಸುಲಭದಲ್ಲಿ ಕಂಡುಕೊಳ್ಳಬಹುದು. ಬಿಂಬಿಸುವವರು ಯಾರು ಅಂತ ನೋಡಬೇಕು, ಬಿಂಬಿಸುವವನ ಮನಸ್ಥಿತಿ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಅವನದೇ ಬಿಂಬವನ್ನ ನೋಡ್ತಿರೋದು, ಆಗ ಗೊತ್ತಾಗ್ತದೆ ನಮಗೆ ಯಾಕಾಗಿ ಇದನ್ನ ಹಾಗೆ ಹೇಳಿದ್ದು ಅಂತ. ದೇಶ ವಿರೋಧಿ ಮಾನಸಿಕತೆ, ಅಲ್ಪಸಂಖ್ಯಾತರನ್ನು ಓಲೈಸಿಕೊಳ್ಳುವ ಪ್ರಯತ್ನ ಮತ್ತು ಅನಿವಾರ್ಯತೆ ಇರುವ ವ್ಯಕ್ತಿ ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನಾಗ್ಲಿ ಯಾವುದೇ ಹಿಂದೂ ಸಂಘಟನೆಯನ್ನ ಟೆರರಿಸ್ಟ್ ಅಂತ ಹೇಳಿ. ಅಲ್ಲದಿದ್ರೆ ಉಗ್ರಗಾಮಿಯ ಆ ಮಾನಸಿಕತೆಯನ್ನ ಸಂಘ ಎಲ್ಲಿ ತೋರಿಸಿದೆ? ಆ ಮಾನಸಿಕತೆಯನ್ನ ತೋರಿಸುವುದಿದ್ರೆ 100 ವರ್ಷಗಳಾಯ್ತು ಸಂಘ ಪ್ರಾರಂಭ ಆಗಿ, ಆವತ್ತಿಂದ ಇವತ್ತಿಗವರೆಗೆ ದಂಡವನ್ನೇ ಹಿಡ್ಕೊಂಡು ಪಥಸಂಚಲನ ಹೋಗಬೇಕು ಅಂತ ಇರ್ಲಿಲ್ಲ ಅಂತ. ನಮಗೀಗ ಬಂದೂಕು ಹಿಡಿಬೋದಿತ್ತಲ್ಲ, ಎಲ್ಲ ವ್ಯವಸ್ಥೆಗಳು ಮಾಡಬಹುದಿತ್ತಲ್ಲ. ಅದನ್ನು ಮಾಡ್ಲಿಲ್ಲ ಸಂಘ. ಅಥವಾ ಎಲ್ಲಿ ದೇಶಕ್ಕೆ ಸಮಾಜಕ್ಕೆ ತೊಂದರೆಗಳಾದಾಗ, ನೆರೆ ಬಂದಾಗ, ಆ ಮಡಿಕೇರಿ ಅಂತ ಭಾಗದಲ್ಲಿ ಇತ್ತೀಚೆಗೆ ಸಂಘ ಸ್ವಯಂ ಸೇವಕರು ಮಾಡಿದ ಕೆಲಸಗಳೆಷ್ಟು? ಎಲ್ಲಿ ಕೂಡ ನಾನು ಸ್ವಯಂ ಸೇವಕ ಅಂತ ಹೇಳಿ ತೋರಿಸಿಕೊಂಡು ಹೋದದ್ದಲ್ಲ ಅಂತ, ಅವನೊಳಗಿರುವ ಸ್ವಯಂ ಸೇವಕತ್ವ ಜಾಗೃತವಾಗಿ ಮಾಡಿದಂತಹ ಸೇವೆ. ಇದನ್ನು ಸಂಘ ಹೇಳಿಕೊಟ್ಟಿದೆ. ಬಟ್ ಸಂಘ ಬರೀ ಆ ರೂಪದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರೂಪದಲ್ಲಿ ಕೂಡ ಕಾರ್ಯನಿರ್ವಹಿಸ್ತದೆ. ಅಯ್ಯೋ, ಸೇವಾ ಚಟುವಟಿಕೆಗಳಿಷ್ಟು, ಸಂಘ ಮಾಡುವ ಕೆಲಸಗಳು ಕಣ್ಣಿಗೆ ಕಾಣುವುದಿಲ್ಲ. ಅದೇ ಆಗ ನೀವೇ ಒಂದು ಪ್ರಶ್ನೆಯನ್ನ ಕೇಳಿದ್ರಿ, ಇದನ್ನು ನಿಲ್ಲಿಸುವುದು ಹೇಗೆ, ಲವ್ ಜಿಹಾದ್ ನಿಲ್ಲಿಸುವುದು ಹೇಗೆ ಅಂತ. ಸಂಸ್ಕಾರದ ಕೊರತೆ ಅಂತ ನಾನು ಎಲ್ಲ ಕಡೆಗಳಲ್ಲೂ ಇದನ್ನು ಹೇಳುತ್ತೇನೆ. ಮಕ್ಕಳು ಅತಿಯಾಗಿ ವಿದ್ಯಾವಂತರಾಗಬೇಕು ಅಂತ ಹೇಳುವುದು, ಅಥವಾ ದೊಡ್ಡ ಉದ್ಯೋಗಕ್ಕೆ ಸೇರಬೇಕು. ನಾನು ನಮ್ಮ ಬಾಲ್ಯವನ್ನೇ ಒಮ್ಮೆ ನೆನಪಿಸಿಕೊಳ್ಳುವ ಪ್ರದೀಪಣ್ಣ. ನಮ್ಮ ಬಾಲ್ಯ ಹೇಗಿತ್ತು? ಈಗಿನ ಯುವ ಪೀಳಿಗೆಗೆ ನಮ್ಮ ಬಾಲ್ಯದಲ್ಲಿದ್ದ ಸುಖ ಇದೆಯಾ? ನಮ್ಮ ಆಟ ಪಾಠಗಳು, ನಾವು ಈ 4 ಮನೆಯವರು ಒಂದಾಗ್ತಾ ಇದ್ದಂತಹ ರೀತಿ, ಸಾರ್ವಜನಿಕ ಗಣೇಶೋತ್ಸವ ಬಂತು, ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದದ್ದು, ಆ ಜಾತಿ ತಾರತಮ್ಯಗಳು ಯಾವುದೂ ಇರಲಿಲ್ಲ. ನಮಗಾಗಲೇ ಮೊಬೈಲ್, ಟಿವಿ ಅದು ಯಾವುದು ಅಷ್ಟರ ಮಟ್ಟಿಗೆ ಇರಲಿಲ್ಲ. ಆದ್ರೆ ಸಮಾಜವೇ ನಮಗೆ ಪಾಠಶಾಲೆಯಾಗಿ ನಮ್ಮನ್ನು ತಿದ್ದಿದೆ, ತೀಡಿದೆ, ನಮಗೆ ವಿದ್ಯೆಯನ್ನು ಕೊಟ್ಟಿದೆ, ಸಂಸ್ಕಾರವನ್ನು ಕೊಟ್ಟಿದೆ. ಆದ್ರೆ ಈಗ ವಿಶ್ವವಿದ್ಯಾನಿಲಯದ ವಿದ್ಯೆಯೇ ಶಾಶ್ವತ ಅಲ್ಲ, ವಿಶ್ವವೆಂಬ ವಿದ್ಯಾನಿಲಯದ ವಿದ್ಯೆ ಉಂಟಲ್ಲ, ಇದು ಶಾಶ್ವತ. ಇದನ್ನ ಕೊಡಿಸುವಲ್ಲಿ ಈಗ ಪೇರೆಂಟ್ಸ್ ಸೋಲ್ತಾ ಇದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಜವಾದ ಸಂಸ್ಕಾರ ಅದು ಸಿಗ್ತಾ ಇಲ್ಲ, ಅದು ತಾಯಿಯಿಂದ ಸಿಗಬೇಕಾದಂತಹ ಸಂಸ್ಕಾರ. ಈಗ ಒಬ್ಳು ತಂಗಿ ಇದ್ದಾಳೆ, ಆ ತಂಗಿಗೆ ತಾಯಿಗೆ ಆ ಸಂಸ್ಕಾರ ಬರುವಲ್ಲಿ ಎಲ್ಲೋ ಕೊರತೆ ಆಯ್ತು.
ಯಾಕೆ ನೋಡಿ ಅಲ್ಲ, ನಾನು ಹೀಗೆ ವಿನೋದಕ್ಕೆ ಯಾವತ್ತು ಹೇಳೋದಿದೆ. ಮೊದಲೆಲ್ಲ ಸಂಜೆ ಹೊತ್ತಾದ್ರೆ ನಮ್ಮ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲಿ ನಾವು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಒಂದಿ ಪೆನ್ನಿಗೆ ಗಣನಾಥ ಭಜನೆ ಕೇಳ್ತಾ ಇದ್ವಿ. ಈಗಲೂ ಲಕ್ಷ್ಮೀ ಬಾರಮ್ಮಕ್ಕೆ ಕಡಿಮೆ ಆಗ್ಲಿಲ್ಲ, ಅದು ಟಿವಿ ಒಳಗಿರೋ ಧಾರಾವಾಹಿ ಆಗಿದೆ ಅಷ್ಟೇ. ಅಂದ್ರೆ ಆ ಭಜನೆ, ಅದರಿಂದ ಸಿಕ್ಕುವ ಸಂಸ್ಕಾರ ಈಗ ಇಲ್ಲ ಅಲ್ಲ. ಮಕ್ಕಳಿಗೆ ಸಂಸ್ಕಾರ ಕೊಡುವ ಹೊತ್ತಿನಲ್ಲಿ ತಾಯಿ ಇನ್ನೊಂದು ಆ ಮೂರ್ಖರ ಬೆಟ್ಟಿಗೆ ಒಳಗೆ ಬಿದ್ದಿರ್ತಾಳೆ ಅಂತ ಆದರೆ, ನಾನು ಬರೀ ತಾಯಿಯನ್ನು ಮಾತ್ರ ಹೇಳುವುದಲ್ಲ, ಅದು ತಂದೆ ಆಗ್ಲಿ ನಾನಾಗ್ಲಿ ಯಾರೇ ಆ ರೀತಿಯಾಗಿ ಮಾಡ್ತಾರೆ ಅಂತಾರೆ, ಇಲ್ಲಿ ಸಂಸ್ಕಾರ ಸಿಕ್ಲಿಕ್ಕೆ ಹೇಗೆ ಸಾಧ್ಯ? ಮೊದ್ಲಿನ ಪರಿಸರ ಪ್ರತಿಯೊಂದರಲ್ಲಿಯೂ ನಮಗೆ ಸಂಸ್ಕಾರವನ್ನು ಹೇಳಿಕೊಡ್ತಾ ಇತ್ತು. ಒಂದು ದೀಪ ಇತ್ತು, ಅದರ ಅಡಿಯಲ್ಲೇ ಎಲ್ಲರೂ ಕೂತು ಊಟ ಮಾಡಬೇಕು. ಸಹಭೋಜನ ಪದ್ಧತಿಯನ್ನು ಹೇಳಿಕೊಟ್ಟಿತ್ತು ಬಡತನ. ಒಂದು ದೀಪದ ಅಡಿಯಲ್ಲಿ ಅಣ್ಣ ತಮ್ಮಂದ್ರು ಓದುವುದನ್ನು ಹೇಳಿಕೊಟ್ಟಿತ್ತು. ಇದೊಂದು ಸಹ ಬಾಳ್ವೆಯನ್ನು ಹೇಳಿಕೊಡ್ತಾ ಇತ್ತು. ಈಗಿನ ವ್ಯವಸ್ಥೆ ಅದಿಲ್ಲ, ಎಲ್ಲ ಛಿದ್ರ ಆಗುವ ವ್ಯವಸ್ಥೆ ಈಗಿನ ಅನಿವಾರ್ಯ ಆಗ್ತಾ ಇದೆ. ಈ ಸಂಸ್ಕಾರದ ಕೊರತೆ ಉಂಟಲ್ಲ ನೋಡಿ. ಮಗುವಿಗೆ ಶೀಲದ ಬೆಲೆಯನ್ನು ಯಾರು ಹೇಳಿಕೊಡ್ಬೇಕು? ಮಗಳಿಗೆ ಶೀಲದ ಬೆಲೆಯನ್ನು ಹೇಳಿಕೊಡ್ಬೇಕಾದವಳು ತಾಯಿ. ತಾಯಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ, ನಾ ತುಂಬಾ ಕಡೆಗಳಲ್ಲಿ ನೋಡ್ತೇನೆ, ತಾಯಿ 6 ಮೊಳದ ಸೀರೆ ಉಟ್ಟುಕೊಂಡು ಬರ್ತಾಳೆ, ಮಗು ಮಾತ್ರ 2 ಪೀಸಲ್ಲಿ ಇರ್ತದೆ. ಹಾಗಾದ್ರೆ ತಾಯಿಗೆ ತಾಯಿಯ ಶೀಲದ ಬೆಲೆ ಗೊತ್ತಿದೆ. ಈಗ ಸೀರೆ ಉಟ್ಟವಳೆ ಶ್ರೇಷ್ಠ ಅಂತ ಅನ್ನೋ ವಾದ ಅಲ್ಲ, ಆದ್ರೆ ಅದನ್ನು ಹೇಳಬೇಕಲ್ಲ. ನಿನ್ನ ಶರೀರವನ್ನು ಇನ್ನೊಬ್ರು ನೋಡುವಾಗಿರಬಾರ್ದು ಮಗ, ಅದರಿಂದ ಹೀಗಿರುವ ದುರಂತಗಳಾಗ್ಲಿಕ್ಕೆ ಸಾಧ್ಯ. ಈಗಂತ ಸಂಸ್ಕಾರಗಳು ಯಾಕೆ ಸಿಗ್ತಾ ಇಲ್ಲ? ಹುಡುಗರಿಗಾದ್ರು, ನಾನು ಬರೀ ಹುಡುಗಿಯರಿಗೆ ಅಂತ ಹೇಳೋದಿಲ್ಲ ಪ್ರದೀಪಣ್ಣ, ಈಗಿನ ಡ್ರೆಸ್ಗಳೇ ಒಂದು ವಿಕಾರ ಅಂತ ನಮಗೆ ಕಾಣೋದಿಲ್ವಾ? ಮೊದಲೆಲ್ಲ ನಾವು ಶಾಲೆಗೆ ಹೋಗುವಾಗ ಹರಿದ ಪ್ಯಾಂಟ್ ಹಾಕಿದ್ರೆ ಅದು ಒಂದು ರೀತಿಯ ಎಬೆ ಪ್ಯಾಂಟ್ ಹರಿದಿದೆ. ಈಗ ಹರಿದ ಪ್ಯಾಂಟ್ ಹಾಕುದು ಸ್ಟೈಲ್ ಅಲ್ವಾ? ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ತೀವಿ ಅಲ್ವಾ? ಇದೆಲ್ಲ ವಿಕೃತಗಳು, ವಿಕಾರಗಳು, ಸಂಸ್ಕಾರದ ಕೊರತೆಯಿಂದ ಆದದ್ದು. ನಮಗೆ ಗೊತ್ತಿಲ್ಲದೆ ಪಾಶ್ಚಾತ್ಯ ವಿಕೃತಿಯ ಅಂಧಾನುಕರಣೆ, ಸರಿಯಾದ ಶಬ್ದ ಅಂತ ಗ್ರಹಿಸ್ತೇನೆ ನಾನು. ಪಾಶ್ಚಾತ್ಯ ವಿಕೃತಿಯ ಅಂಧಾನುಕರಣ ನಮಗೆ ಗೊತ್ತೇ ಆಗುದಿಲ್ಲ. ಯಾವುದು ಸಂಸ್ಕಾರ ಅಂತಲೇ ಗೊತ್ತಿಲ್ಲ. ಆರತಿ ತಕೊಂಡ್ರೆ ಉಷ್ಣ ಆಗ್ತದಂತೆ, ಅದು ಮೂಢನಂಬಿಕೆ ಅಂತೆ. ತೀರ್ಥ ತಕೊಂಡ್ರೆ ಶೀತ ಆಗ್ತದಂತೆ, ಅದು ಮೂಢನಂಬಿಕೆ ಅಂತೆ. ನಮಸ್ಕಾರ ಮಾಡಿದ್ರೆ ಮೊಣಕಾಲು ಉರಿತದಂತೆ, ಅದು ಮೂಢನಂಬಿಕೆ ಅಂತೆ. ಅದರಲ್ಲಿ ಏನೂ ಇಲ್ಲ ಅಂತೆ. ದೇವರನ್ನು ನೋಡ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗಬೇಕಂತ ಪ್ರಶ್ನೆ ಮಾಡೋರು, ಇದು ಮೂಢನಂಬಿಕೆ. ಹಿಂದೂ ಆಚರಣೆಗಳು, ಸನಾತನ ಧರ್ಮದ ಹಲವಷ್ಟು ಆಚರಣೆಗಳೆಲ್ಲ ಮೂಢನಂಬಿಕೆ ಅಂತ ಮೂಲೆಪಾಲಾಯಿತು. ಹಾಗಾದ್ರೆ ಪಾಶ್ಚಾತ್ಯ ದೇಶದಿಂದ ಬಂದಂತ ವಿಕೃತಿಗಳು ಉಂಟಲ್ಲ, ಈಗಿನ ಬರ್ತ್ಡೇ ಆಚರಣೆ, ಇಷ್ಟು ದೊಡ್ಡ ಕೇಕ್, ಅದನ್ನು ತುಂಡು ಮಾಡುವುದು ನಮ್ಮ ಆಚರಣೆಯ. ನಮ್ಮದು ತಾಳಿ ಕಟ್ಟುವುದು, ರಕ್ಷೆ ಕಟ್ಟುವುದು, ಭಾವಬಂಧನ, ಇದು ಸನಾತನ ಧರ್ಮ ಹೇಳಿಕೊಟ್ಟದ್ದು. ಆದ್ರೆ ಇದು ಕೇಕ್ ಕಟ್ಟಿಂಗ್, ಟೇಪ್ ಕಟ್ಟಿಂಗ್, ಇದು ನಮ್ಮ ಭಾವನೆಯನ್ನು ತುಂಡು ಮಾಡಿದ್ದಲ್ವಾ? ಅಪ್ಪ ಅನಾಥಾಶ್ರಮಕ್ಕೆ, ಅಪ್ಪ ವೃದ್ಧಾಶ್ರಮಕ್ಕೆ ಕೇಕ್ 2 ತುಂಡಾಯ್ತು. ತಮಸೋಮ ಜ್ಯೋತಿರ್ಗಮಯ ನಾವು ಹೇಳಿದೆವು. ಕತ್ತಲಿನಿಂದ ಬೆಳಕಿನ ಕಡೆಗೆ ಬಂದು ಉಪನಿಷತ್ತು ವಾಕ್ಯಗಳು ಹೇಳಿಕೊಟ್ಟಿತ್ತು. ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿದ್ರು, ಆ ಉರಿದ ಕ್ಯಾಂಡಲ್ ಅನ್ನು ನಂದಿಸಿದ್ದು. ಬೆಳಕಿನಿಂದ ಕತ್ತಲೆಯ ಕಡೆಗೆ ಹೋಗುವುದನ್ನು ಹೇಳಿಕೊಡ್ಲಿಲ್ವಾ? ಇದು ನಮ್ಮ ಸಂಸ್ಕಾರವ? ಹಾಗಾದ್ರೆ ಅದನ್ನು ಮೂಢನಂಬಿಕೆ ಅಂತ ಯಾಕೆ ಹೇಳುವುದಿಲ್ಲ? ಅದರಲ್ಲಿ ಇರುವುದೇ ಮೂಢತನ ಅಲ್ವಾ? ಅದರಲ್ಲಿ ಏನಿದೆ ಸಂಸ್ಕಾರ? ಏನು ಸಂದೇಶವನ್ನು ಕೊಟ್ಟಿತ್ತು ಸಮಾಜಕ್ಕದು? ಸಂದೇಶ ಶೂನ್ಯವಾದ ಆಚರಣೆ ಯಾರೋ ವಿದೇಶಿಗಳು ಮಾಡಿದ್ರು ಅಂತ ಹೇಳುವ ಕಾರಣಕ್ಕೆ ನಾವು ಇನ್ನೂ ಕೂಡ ಕೋಲೆ ಬಸವಗಳಾಗಿ ತಲೆ ಅಲ್ಲಗಳಿಸ್ತೇವೆ. ದುರಂತ. ಇದನ್ನು ನಾವು ತಿಳಿಸದೇ ಇರುವುದು. ಮಕ್ಕಳಿಗೆ ಟಿವಿಯಲ್ಲಿ ನೋಡಿದಾಗ ಇದನ್ನು ಗೊತ್ತಿರ್ಬೇಕಲ್ಲ ಸನಾತನ. ಹಾಗಾದ್ರೆ ಸಂಘ ಏನು ಮಾಡ್ತಾ ಇದೆ ಅಂತ ಹೇಳುವುದಕ್ಕೆ ಇದಕ್ಕೆ ನಾನು ಪೀಠಿಗೆಯಾಗಿ ಹೇಳಿದೆ. ಸಂಘದಲ್ಲಿ ಬಾಲಗೋಕುಲ ಅಂತ ಒಂದು ನಡೀತದೆ. ಮಕ್ಕಳಿಗೆ ಸನಾತನ ಸಂಸ್ಕಾರವನ್ನ ಹೇಳಿಕೊಡುವಂತಹ ಬಾಲಗೋಕುಲ ಬೇರೆ ಬೇರೆ ಊರುಗಳಲ್ಲಿ, ಹಳ್ಳಿಗಳಲ್ಲಿ ನಡೀತದೆ. ಕಳುಹಿಸುವವರ ಸಂಖ್ಯೆ ಕಡಿಮೆ. ಮನೆಯಲ್ಲಿ ಮೊಬೈಲ್ ಒತ್ತಿದ್ರೂ ತೊಂದರೆ ಇಲ್ಲ, ಟಿವಿಯಲ್ಲಿ ಕಾರ್ಟೂನ್ ನೋಡಿದ್ರೂ ತೊಂದರೆ ಇಲ್ಲ, ನಾನು ಅದಕ್ಕೆ ಕಳಿಸುವುದಿಲ್ಲ. ಅದಕ್ಕೆ ಹೋದ್ರೆ ಡಾಕ್ಟರ್, ಇಂಜಿನಿಯರ್ ಆಗುದಿಲ್ಲ, ದೊಡ್ಡ ರೀತಿಯಲ್ಲಿ ಹಣ ಸಂಪಾದನೆ ಮಾಡುವುದಿಲ್ಲ. ಅದು ಕೂಡ ಶಿಕ್ಷಣ ಪದ್ಧತಿಗಳು ಕೂಡ ಲಾರ್ಡ್ ಮೆಕಾಲೆ ಶಿಕ್ಷಣ ಪದ್ಧತಿ. ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಅದಿರ್ಲಿಲ್ಲ, ಸಮಾನ ಶಿಕ್ಷಣ ಸಿಕ್ತಿತ್ತು. ಈಗ ನೋಡಿ, IPS IAS ಕಲ್ತವನು ಪ್ರದೀಪಣ್ಣ ದೊಡ್ಡ ಹುದ್ದೆ ಅಂತ ಲೆಕ್ಕ, ಅವನಿಲ್ಲೋದು 7ನೇ ಕ್ಲಾಸ್ ಪಾಸ್ ಆದ ಮಂತ್ರಿ ಎದುರು. ಹೀಗೆ ಇದು ಲಾರ್ಡ್ ಮೆಕಾಲೆ ತಂದ ಶಿಕ್ಷಣ ಪದ್ಧತಿ. ಆಳುವವನ ಎದುರು ಎಷ್ಟಾದ್ರೂ ಅಧಿಕಾರಿ ತಲೆ ತಗ್ಗಿಸಲೇಬೇಕು. ಯಾಕೆ? ಅವರ ಕಲ್ಪನೆ ಇದೆ, ಒಂದಲ್ಲ ಒಂದು ದಿನ ನಾವು ಭಾರತವನ್ನು ಆಳ್ತೇವೆ, ಆಗ ಅಧಿಕಾರಿ ನನ್ನ ಎದುರು ತಲೆ ತಗ್ಗಿಸಿ ನಿಲ್ಲಲೇಬೇಕು. ಆ ಶಿಕ್ಷಣ ಪದ್ಧತಿ ಇವತ್ತಿಗೆ ಭಾರತದಲ್ಲಿದೆ. ಸ್ವಾತಂತ್ರ್ಯವಾಗಿ ಯಾರು ಏನನ್ನೂ ಮಾಡುವ ಹಾಗಿಲ್ಲ. ಇದೆಲ್ಲ ಪಾಶ್ಚಾತ್ಯ ವಿಕೃತಿ, ಅಂಧಾನುಕರಣೆ. ಇದನ್ನ ನಮ್ಮ ಅರ್ಥವೇ ಮಾಡಿಕೊಡ್ತಾ ಇಲ್ಲ. ಇದನ್ನ ಸಂಘ ಹೇಳಿಕೊಡ್ತಾ ಇದೆ ಬೇರೆ 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 ರೀತಿಯಲ್ಲಿ. ಭಾರತ ಅಂದ್ರೆ ಏನು? ಭಾವರಾಗ ತಾಳಗಳ ಸಮ್ಮಿಲನ ಭಾರತ ಅಂತ ಅದನ್ನೇ ಹೇಳಿದ್ದು. ಭಾವನೆ, ಭಾರತದಲ್ಲಿ ಇರುವಷ್ಟು ಭಾವನೆ, ಭಾರತೀಯರು ಕೊಟ್ಟ ಪ್ರೀತಿಯ ಬೆಲೆ, ಅದು ಇನ್ನೊಬ್ಬರು ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿಗೆ ಕೊಟ್ಟ ಸ್ಥಾನಮಾನ ಇನ್ನೊಂದು ಇದರಲ್ಲಿ ಇಲ್ಲ ಅಲ್ಲ.
ಇದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲಿಸಿ ನಮ್ಮನ್ನು ಬೆಳೆಸಿತು. ಅಂದ್ರೆ ಇದೇ ನಿಮ್ಮ ವೈಯಕ್ತಿಕವಾಗಿ ಏನೆಲ್ಲ ಕೊಟ್ಟಿದೆ ಅನ್ನೋದನ್ನ ಹೇಳಿದ್ರಿ ನೀವು. ಆದ್ರೆ ಆಗ್ಲೇ ಹೀಗೆ ಹೇಳ್ತಾ ಎಷ್ಟೋ 22 ಕೇಸುಗಳು, ಅದ್ರಲ್ಲಿ 2 ಏನೋ ಬಾಕಿ ಇದೆ ಆ ಥರ ಏನೋ ಇಲ್ಲ, ಹೇಳ್ತಾ ಅದೆಲ್ಲ ಆಗುವುದೇ. ಯಾಕಂದ್ರೆ ಸಮಾಜದ ಹೋರಾಟಕ್ಕೆ ಇಳಿದಾಗ ಅದನ್ನು ಮೊಸರಿನಲ್ಲಿ ಕಲ್ಲು ಹುಡುಕುವುದು ಅಂತ ನಮ್ಮಲ್ಲಿ ಒಂದು ಗಾದೆ, ಬಿಳಿ ಬಟ್ಟೆಯಲ್ಲಿ ಕಪ್ಪು ಚುಕ್ಕೆಯನ್ನು ಹುಡುಕುವುದು ಅಂತ. ಹಾಗೆ ಹುಡುಕೋರು ಇರ್ತದೆ. ಅದು ಸಂವಿಧಾನದ ಪ್ರಕಾರ ಕೆಲವೊಂದಷ್ಟು ಭಾಷಣಗಳಲ್ಲಿ ಮಾತುಗಳು ಅಸಂವಿಧಾನ ಅಂತಲ್ಲ ಬಿಂಬಿಸೋರಿದ್ದಾರಲ್ಲ, ಅದರ ಮೂಲಕ ಒಂದಷ್ಟು ಕೇಸುಗಳು ಹಾಕ್ತಾರೆ ನಮ್ಮ ಮಾತಿನಲ್ಲಿ. ಈಗ ಉದಾಹರಣೆಗೆ ಅಕ್ರಮ ಗೋಸಾಗಾಟವನ್ನ ನಮ್ಮ ಹುಡುಗರು ಹಿಡಿತಾರೆ. ಹಿಡಿದಾಗ ಅವರು ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾರೆ. ಒಂದು ಏಟು ಕೊಟ್ಟಾಗ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಲಿಕ್ಕೆ ನಾವು ಮಹಾತ್ಮರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಕೆನ್ನೆಗೆ ಕೊಟ್ಟಾಗ ಅವನ ಇನ್ನೊಂದು ಕೆನ್ನೆಯಲ್ಲಿ ಉಂಟು ಅಂತ ತೋರಿಸ್ಲೇಬೇಕು. ಇದು ಅನಿವಾರ್ಯ. ನಾವು ಬದುಕುವುದಕ್ಕೆ ಅನಿವಾರ್ಯ. ಹೋಗಿ ನಮ್ಮ ಮೇಲೆ ಕೇಸ್ ಹಾಕ್ತಾನೆ. ನಮ್ಮನ್ನು ಹೊಡೆದ್ರು. ಅಂಥವರನ್ನೇ ಪೋಷಿಸುವ ಸರ್ಕಾರ ಇರುವಾಗ ಅದಾಗಿ ಆಗ್ತದೆ. ಅದು ನಮ್ಮ ಮೇಲೆ ಕೇಸ್ ಆಗ್ತದೆ. ನಾವು ಅದನ್ನು ಅನುಭವಿಸಬೇಕು. ಅದರಲ್ಲಿ ಹೆಮ್ಮೆ ಇದೆ. ಯಾಕಂದ್ರೆ ಹೋದದ್ದು ಗೋಮಾತೆ ರಕ್ಷಣೆಗೆ, ಹೋದದ್ದು ಸಮಾಜದ ಉತ್ತಮತೆಗೆ, ಸಮಾಜದ ರಕ್ಷಣೆಯ ವಿಚಾರದಲ್ಲಿ ಮಾತಾಡ್ಲಿಕ್ಕೆ. ಅದರಲ್ಲೆಲ್ಲ ಕೇಸುಗಳು. ಆದ್ರೆ ಅಹಿಂಸಾ ಪರಮೋ ಧರ್ಮ ಸಂದರ್ಭದಲ್ಲಿ ಹಿಂಸೆ ಮಾಡುವುದು ತಪ್ಪಲ್ಲ ಅಂತಲೂ ಅದರ ಮುಂದುವರಿತದಲ್ಲ. ಧರ್ಮ ಹಿಂಸಾ ತಥೈವ ಚ. ಹಾಗಾಗಿ ಅರ್ಧದಲ್ಲಿ ನಿಲ್ಲಿಸೋದು ಬೇಡ. ತುಂಬಾ ಚಂದಕ್ಕೆ ಮರೆಮಾಚಿ ನೀವು ಆ ಇನ್ನೊಂದು ಕೆನ್ನೆ ಎಲ್ಲಿದೆ ಅಂತ ತೋರಿಸ್ಕೊಡ್ಬೇಕು ಅನ್ನೋದು ಅಲ್ಲ, ಅನಿವಾರ್ಯ. ಯಾಕೆಂದ್ರೆ ನಮಗೆ ಬರೀ ಅಹಿಂಸೆಯನ್ನೇ ತೋರಿಸಿದ್ದು, ಅಹಿಂಸೆಯಿಂದಲೇ ಸ್ವಾತಂತ್ರ್ಯ ಸಿಕ್ಕಿದ್ದು. ಹಾಗಾದ್ರೆ ಕ್ರಾಂತಿಕಾರಿಗಳ ಬಲಿದಾನಕ್ಕೆ ಬೆಲೆ ಇಲ್ಲವೋ ಭಾರತದಲ್ಲಿ? ಆ ಪುಟ್ಟ ಹುಡುಗ ಚಂದ್ರಶೇಖರ ಆಜಾದ್ ಮೇ ಆಜಾದ್ ಅಂತ ಎದೆ ತಟ್ಟಿ ಹೇಳಿ ಒಂದೊಂದು ಏಟಿಗೆ ತನ್ನ ಮಾಂಸದ ತುಣುಕುಗಳು ಚಾವಣಿಗೆ ಲಟ್ಟಿಸಿದ್ದು ಅಂತದ್ದು. 16 ಚಡಿ ಏಟುಗಳು ಶಿಕ್ಷೆ ಒಂದದ್ದು. ಆಗ ಕೂಡ ನೀನು ಯಾರು ಅಂತ ಕೇಳುವಾಗ ಅವ ಚಂದ್ರಶೇಖರ್ ತಿವಾರಿ ಅಂತ ಹೇಳಿದ್ದಲ್ಲ, ಮೇ ಆಜಾದ್ ಸ್ವಾತಂತ್ರ್ಯ ಅಂತ ಹೇಳ್ತಾನೆ. ಅದರಿತ ಹಾಗಾದ್ರೆ ಅವರ ಬಲಿದಾನಕ್ಕೆ ಬೆಲೆ ಇಲ್ವೇನು? ಆ ಮಂಗಲ್ ಪಾಂಡೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ದೇಶ ವಿರೋಧಿಗಳ ಗುಂಡಿಗೆ ನಾನು ಸಾಯುವುದಿಲ್ಲ ಅಂತ ಹೇಳಿ ತನ್ನ ಪಿಸ್ತೂಲ್ನಲ್ಲಿ ತನಗೆ ಗುಂಡು ಹೊಡ್ಕೊಂಡ ಅಲ್ಲ. ಆಗ ಹೋರಾಟಕ್ಕೂ ಇಳಿಯೋರನ್ನೆಲ್ಲ ಪಾಂಡೆ ಪಾಂಡೆ ಅಂತ ಬ್ರಿಟಿಷರು ಗುರುತಿಸ್ತಾ ಇದ್ರಲ್ಲ. ಆ ಪಾಂಡೆಯ ಬಲಿದಾನಕ್ಕೆ ಬೆಲೆ ಇಲ್ಲವೇನು? ಭಗತ್ ಸಿಂಗ್, ರಾಜಗುರು, ಸುಖದೇವ್, ನೇಣಿನ ಕುಳಿಕೆಯನ್ನು ಚುಂಬಿಸಿ ತಾಯಿ ಭಾರತಿಗಾಗಿ ಬಲಿದಾನ ಆದರು. ಅವರದ್ದು ಬಲಿದಾನವೇ ಅಲ್ವೇನು? ಅವರ ಹೋರಾಟವೇ ಅಲ್ವೇನು? ಅಹಿಂಸೆ ಮಾತ್ರ ಹೋರಾಟ. ಅಹಿಂಸೆ ಅಂತ ಹೇಳಿದವರಿಂದ ಹೋರಾಟ ನಡೀಲಿಲ್ಲ ಅಂತ ನಾನು ಯಾವತ್ತಿಗೂ ಹೇಳುವುದಿಲ್ಲ. ಅಹಿಂಸೆ ಅಂತ ಹೋದವರು ಮಹಾತ್ಮರಾಗಿರಬಹುದು ಚರಿತ್ರೆಯಲ್ಲಿ. ಇವರು ಹುತಾತ್ಮರಾಗಿದ್ದಾರೆ. ಇವರ ಹುತಾತ್ಮತೆಗೂ ಬೆಲೆ ಬೇಕಲ್ಲ. ಎಲ್ಲ ಒಂದೊಂದು ಮಜಲುಗಳು. ಈಗ ಒಂದು ಮನೆ ಅಂತ ಹೇಳಿದ ನಂತರ ತೋಟದಲ್ಲಿ ದುಡಿಯೋನು ಬೇಕು, ಮನೆಯಲ್ಲಿ ಅಡಿಗೆ ಮಾಡುವ ಅಮ್ಮನೂ ಬೇಕು. ಯಾವುದು ಶ್ರೇಷ್ಠ? ಅಪ್ಪ ತೋಟದಲ್ಲಿ ದುಡಿಯುವುದು ಶ್ರೇಷ್ಠ, ಅಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವುದು ಶ್ರೇಷ್ಠ? ಹೇಳಲಿಕ್ಕಿಲ್ಲ, ಎರಡೂ ಶ್ರೇಷ್ಠವೇ. ಹಾಗೆ ಎರಡು ಮಜಲುಗಳನ್ನು ನಾವು ಗೌರವಿಸಬೇಕು. ಒಂದಕ್ಕೆ ಮಾತ್ರ ಬೆಳಕು ಬೀರಿ ಇನ್ನೊಂದನ್ನ ಮರೆಮಾಚುವಂತೆ ಮಾಡಬಾರದು, ಅದನ್ನು ಮರೆಸಬಾರದು. ಇದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊದಲಿಂದ ಹೇಳಿಕೊಂಡು ಬಂದಿದೆ. ಇದ್ರಲ್ಲಿ ತಪ್ಪೇನಿದೆ. ಹಾಗಾಗಿಯೇ ನೀವು ಹೇಳಿದ ಹಾಗೆ ಉಗ್ರಗಾಮಿಗಳು ಅಂತ ಹೇಳುವುದಕ್ಕೆ ಸಾಧ್ಯ. ಯಾಕಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಸಿಪಾಯಿ ದಂಗೆ ಅಂತ ಹೇಳಿತ್ತು ನೋಡಿ. ನಮ್ಮ ಪಠ್ಯ ಪುಸ್ತಕಗಳು ಕಲಿಸಿದ್ದು ನಮಗೆ ಸಿಪಾಯಿ ದಂಗೆ ಅಂತ. ಅದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಬೇಕಿದ್ರೆ ಸಾವರ್ಕರ್ ಬರ್ಬೇಕಾಯ್ತು. ಹಾಗೆ ಸತ್ಯಗಳು ತುಂಬಾ ಸಲ ಮರೆಮಾಚ್ತಾರೆ ನಮ್ಗೆ. ಹಾಗಿದ್ರೆ ಅದು ಸ್ವಾತಂತ್ರ್ಯ ಬಂದ ನಂತರ ಕೂಡ ಅದನ್ನ ಸತ್ಯ ಸಂಗತಿ, ಖಂಡಿತ ಸತ್ಯ ಸಂಗತಿ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಇನ್ನೂ ಬಂದಿಲ್ಲ, ಖಂಡಿತ ಬಂದಿಲ್ಲ. ಈಗಲೂ ನಮ್ಮ ಪಠ್ಯ ಪುಸ್ತಕಗಳು ಏನ್ ಹೇಳ್ತಾ ಇದ್ದಾವೆ? ಎಲ್ಲಿದೆ ಭಗತ್ ಸಿಂಹನ ಕತೆ? ಎಲ್ಲಿದೆ ಚಂದ್ರಶೇಖರ ಆಜಾದ್ ಕತೆ? ಎಲ್ಲಿದೆ ಮಂಗಲ್ ಪಾಂಡೆ ಹೋರಾಟದ ಉಲ್ಲೇಖ? ಯಾಕೆ ಗಾಂಧೀಜಿಯವರು ಮತ್ತು ನೆಹರು ಮಾಡಿದ ಹೋರಾಟಗಳು ಮಾತ್ರ ಹೋರಾಟ ಅಂತ ಕಾಣುತ್ತದೆ? ಈಗ ನೀವು ಕೂಡ ಹಳ್ಳಿ ಶಾಲೆಯಲ್ಲಿ ಕಲಿತು ಬೆಳೆದವರಲ್ವಾ? ನಾನು ನನ್ನ ಬಾಲ್ಯದಲ್ಲಿ ನೋಡುವಾಗ ನಮ್ಮ ಸ್ವಾತಂತ್ರ್ಯದ ಮೆರವಣಿಗೆ, ಸ್ವಾತಂತ್ರ್ಯೋತ್ಸವದ ಮೆರವಣಿಗೆ ಹೋಗುವಾಗ ಇಂದಿರಾ ಗಾಂಧಿ ಕಿ ಜೈ, ರಾಜೀವ್ ಗಾಂಧಿ ಕಿ ಜೈ ಘೋಷಣೆ ಆಗ್ತಾ ಇತ್ತು ಶಾಲೆಯಲ್ಲಿ. ಏನು ಕೊಡುಗೆ ಇದೆ? ಯಾಕಾಗಿ ಸ್ವಾತಂತ್ರ್ಯೋತ್ಸವದ ಮೆರವಣಿಗೆಯಲ್ಲಿ ಅವರಿಗಿಬ್ಬರಿಗೆ ಜೈಕಾರ? ಮಹಾತ್ಮ ಗಾಂಧಿ ಕಿ ಜೈ ಸರಿ, ಇಂದಿರಾ ಗಾಂಧಿ ಕಿ ಜೈ, ರಾಜೀವ್ ಗಾಂಧಿ ಕಿ ಜೈ. ನಾಳೆ ಇದು ಆಲೂಗಡ್ಡೆಯಿಂದ ಬಂಗಾರ ತೆಗೆಯೋನಿಗೂ ಜೈ ಹಾಕಬಹುದು ಅಂತ ಸತ್ಯ ಸಂಗತಿ ಗೊತ್ತಾಗದಿದ್ರೆ. ಈ ಸತ್ಯ ಸಂಗತಿಯನ್ನು ತಿಳಿಸಬೇಕಲ್ಲ.
ಇದನ್ನ ತಿಳಿಸುವಲ್ಲಿ ನಮ್ಮ ಪಠ್ಯ ಪುಸ್ತಕಗಳು, ಶಿಕ್ಷಣ ವ್ಯವಸ್ಥೆಯು ಹಿಂದೆ ಬಿದ್ದಿದೆ. ಸತ್ಯ ಸಂಗತಿಯನ್ನು ತಿಳಿಸ್ಲಿಲ್ಲ ಇದು ಅಂತ. ಹಾಗಾಗಿ ನಮ್ಮ ತಾಕತ್ತೆಷ್ಟು ಅಂತ ಗೊತ್ತಿಲ್ಲ ಹನುಮಂತನಿಗಾಗಿ. ನನ್ನ ಶಕ್ತಿಯನ್ನು ಗೊತ್ತಿಲ್ಲದ ಹನುಮಂತನಿಗೆ ಜಾಂಬವರು ಹೇಳಿದ ನಂತರ ಅಲ್ಲ ನಾನು ಎಷ್ಟು ದೂರ ಹಾರಬಹುದು ಅಂತ ಗೊತ್ತಾದ್ದು. ಹಿಂದಿನ ಕಥೆಯನ್ನು ನಾವು ಹೇಳ್ತಾ ಇಲ್ಲ. ಯಾವಾಗ ಯಾರು ಹೇಳ್ತಾರೆ ಆಗಿದ್ರೆ? ಬಂದಿತ್ತು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಅದು ಸಂಭವ ಯಾವಾಗ ಆಗತ್ತೆ? ಅದು ದೈವ ಅಸಂಭವ ಆಗದೆ ಇದ್ರೆ ಆದರೆ ಸಂಘ ಶಕ್ತಿ ಕಲಿಯುಗ. ಕಲಿಯುಗದಲ್ಲಿ ಸಂಘವೇ ಶಕ್ತಿ. ಸಂಘ ಅಂದ್ರೆ RSS ಅಂತ ಅದರ ಅರ್ಥ ಅಲ್ಲ, ಸಂಘಟನೆಯೇ ಶಕ್ತಿ. ಸಂಘಟನೆ ಒಂದಲ್ಲ ಒಂದು ದಿನ ಇದನ್ನು ಸಮಾಜ ನಾವು ಯಾರ ಸಂಘ ಮಾಡ್ತೇವೆ. ಖಂಡಿತ ಖಂಡಿತ. ಈಗಿನ ವ್ಯವಸ್ಥೆ ಒಳಗೆ ಕಳ್ಳರಿಗೆ ಬದುಕುವುದಕ್ಕೆ ಬಹಳ ಸುಲಭ ಪ್ರದೀಪಣ್ಣ, ಸಜ್ಜನರಿಗೆ ಬದುಕುವುದಕ್ಕೆ ಸಾಕ್ಷಿಗಳನ್ನು ಕೇಳುವುದು ಸಮಾಜ. ಈಗ ನಾನು ಇಷ್ಟು ವಿಷಯ ಹೇಳಿದೆ ಅಲ್ಲ, ನಿಮ್ಮ ವಿಡಿಯೋ ಹೊರಗೆ ಹೋಗುವಾಗ ನಿಮಗೆ ಕೆಲವು ಫೋನ್ ಕರೆಗಳು ಬರುತ್ತೆ, ನಿಮ್ಮನ್ನೇ ಪೊಲೀಸ್ ಇಲಾಖೆ ಹಿಡ್ಕೊಂಡಿತ್ತು. ಅಂದ್ರೆ ಇದು ನೈಜ, ಇದು ನೈಜತೆ. ಅದೇ ಕಳ್ಳನಿಗೆ ಅವನಲ್ಲಿ ಎಂಥದ್ದು ಕೇಳುವುದಿಲ್ಲ ಅಂತ, ಅವನಿಗೆ ರಾಜವೈಭವ. ನೋಡಿದೇವಲ್ಲ ಏನೋ ಕೊಲೆ ಕೇಸ್ನಲ್ಲೆಲ್ಲ ಜೈಲಲ್ಲಿ ಹೋದವರೆಲ್ಲ ಆಗ್ತಾ ಇರುವ ವ್ಯವಸ್ಥೆಗಳೆಲ್ಲ ಈಗಿನ ವ್ಯವಸ್ಥೆಗಳದ್ದು. ಅವರಿವರು ಅಂತ ಹೇಳುದಲ್ಲ ನಾನು. ಜೈಲಿನಲ್ಲಿ ರಾಜ ಮರ್ಯಾದೆ, ಹೊರಗಿರುವ ಶಿಷ್ಟನಿಗೆ ಶಿಕ್ಷೆ. ಹಾಗೆ ನೀವಾಗ ಹೇಳಿದ ಆ ಕೇಸುಗಳೆಲ್ಲ ಇದೆಲ್ಲ ನಮಗೊಂದು ಕಿರೀಟಕ್ಕೆ ಗರಿ ಇಟ್ಟಾಗೆ. ಈಗ ತುಂಬಾ ಕೇಸನ್ನು ಹೊತ್ತುಕೊಂಡ ಕಾರ್ಯಕರ್ತರು, ಬಡ ಕಾರ್ಯಕರ್ತರು ಇದ್ದಾರೆ, ಸಮಾಜಕ್ಕಾಗಿ ಹಗಲು ರಾತ್ರಿ ದುಡಿಯೋರು. ಅವರು ಪಾಪ ಮನೆಯಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ, ಅವರು ಸಮಾಜಕ್ಕಾಗಿ ದುಡಿತಾರೆ. ಎಷ್ಟೋ ಕೇಸುಗಳನ್ನು ಹೊತ್ತು. ಅದಕ್ಕೆ ಬಲ ಬೆಂಬಲ ಯಾರು ಅಂತ ಹೇಳುದು? ಸಮಾನ ಮನಸ್ಕರು ಹಲವರು ಕೊಡ್ತಾರೆ, ಸಮಾನ ಮನಸ್ಕ ವಕೀಲರು ಕೆಲವರು ತನ್ನ ಫೀಸ್ ತಕೊಳ್ಳದೆ ಪರವಾಗಿ ಮಾಡುವವರು ಕೆಲವರು ಇರಬಹುದು, ಧನವಂತರು ಕೆಲವರು ಸಹಕಾರ ಕೊಡಬಹುದು. ಇಂಥವರೇ ಕೊಡ್ತಾರೆ ಅಂತ ಹೇಳಿ ಬಿಂಬಿಸುವ ಹಾಗೆ ಯಾವುದೇ ಪಕ್ಷಗಳಾಗ್ಲಿ ಸಂಘಟನೆಗಳಾಗ್ಲಿ, ಸಂಘಟನೆ ಅಂದ್ರೆ ನಾನು ಹಿಂದೂ ಸಂಘಟನೆಗಳನ್ನು ಹೇಳೋದಲ್ಲ, ಇತರೆ ಧನವಂತ ಸಂಘಟನೆಗಳು ಯಾವುದು ನನಗೆ ಇವರೇ ಕಾಣಲಿಲ್ಲ, ನಾನು ಅನುಭವಿಸ್ತೀನಿ. ಯಾವ ಪಕ್ಷವೂ ಇಲ್ಲ, ಎಲ್ಲವೂ ರಾಜಕೀಯ. ರಾವಣ ಜರಾಸಂಧ ಕೀಚಕ ಯಮ, ಈ ಮುಖ ರಾಜಕೀಯದಲ್ಲಿ ಇದೆಯೇ? ಇದು ಎಲ್ಲರಿಗೂ. ರಾಜಕೀಯದಲ್ಲಿ ಇರುವವರೆಲ್ಲ ಹಾಗೆ ಅಂತಲ್ಲ, ಆದ್ರೆ ರಾಜಕೀಯಕ್ಕೆ ಹೋದ ನಂತರ ಬಹುಶಃ ಹಾಗೆ ಆಗಿಬಿಡ್ತಾರೋ ಅಂತ ಕಾಣುದು. ಅಂದ್ರೆ ನೀವು ಯಾವ ಪಕ್ಷವನ್ನು ಕೂಡ, ಯಾವ ಪಕ್ಷದ ಪಕ್ಷವೂ ಅಲ್ಲ ನೀವು. ಖಂಡಿತ ಅಲ್ಲ. ಯಾರು ಸನಾತನ ಧರ್ಮವನ್ನ, ಯಾರು ಹಿಂದುತ್ವವನ್ನ ಬೆಂಬಲಿಸ್ತಾರೋ ಆ ಪಕ್ಷದ ಪರವಾಗಿ ನಾವು ಖಂಡಿತ ಇದ್ದೇವೆ, ಖಂಡಿತ ದುಡಿತೇವೆ, ಅವರಿಗೆ ಓಟನ್ನು ಹಾಕ್ತೇವೆ ಖಂಡಿತ. ಹಾಗೆಂತ ಹೇಳಿ ಯಾವುದೋ ಒಂದು ಪಕ್ಷದ ಬಾಲಂಗೋಚಿಗಳು ಹಿಂದೂ ಚಳುವಳಿಗಳು ಮತ್ತು ಸಮಾಜ ಆಗಬಾರದು ಅಂತ ಹೇಳುವ ಆ ಪಕ್ಷ ಅಷ್ಟು ದೃಢವಾಗಿ ನಾನು ಹಿಂದುತ್ವದ ಪರ ಅಂತ ಪ್ರತಿಯೊಂದು ಬಾಯಲ್ಲಿ ಅಲ್ಲ, ಕಾರ್ಯಚಟುವಟಿಕೆಗಳಲ್ಲಿಯೂ ತೋರಿಸಿಕೊಳ್ಳಬೇಕು. ಬಟ್ ಅದು ಪ್ರಾಕ್ಟಿಕಲ್ ಅಥವಾ ಅದನ್ನ ಅದೇ ಯಾವ ಪಕ್ಷವು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಮಾಡ್ತಾ ಇಲ್ಲ, ಬಟ್ ಅದು ಪ್ರಾಕ್ಟಿಕಲ್. ಪಕ್ಷದ ಕೆಲವರು ಮಾಡಿದ್ದಿದೆ, ಇಲ್ಲ ಅಂತಲ್ಲ, ಆದ್ರೆ 100ಕ್ಕೆ 100 ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಇವತ್ತಿನ ಸಮಾಜದ ವ್ಯವಸ್ಥೆ ಹಾಗೂ ಗಣತಂತ್ರದ ವ್ಯವಸ್ಥೆಯಲ್ಲಿ ಅದು ಕಷ್ಟ ಅಲ್ವಾ? ಕಷ್ಟ ಹೌದು. ಈಗ ನನ್ನ ವಾದ ಏನು ಗೊತ್ತಾ, ಎಲ್ಲವುದಕ್ಕೂ ಕಾರ್ಯಕರ್ತರನ್ನ ಬೆಂಬಲಿಸಬೇಕು ಪಕ್ಷ ಅಂತಲ್ಲ, ಸಾಧ್ಯ ಆದಲ್ಲಿ ಬೆಂಬಲಿಸಬೇಕಲ್ಲ. ಈಗ ಒಬ್ಬ ಬಡ ಕಾರ್ಯಕರ್ತ ಸಮಾಜಕ್ಕಾಗಿ ಏನೋ ಒಂದು ಮಾಡಿ ಚಿಕ್ಕ ಕೇಸ್ ಮಾಡಿ ಒಳಗೆ ಹೋಗಿರ್ತಾನೆ, ಅವನನ್ನು ಬಿಡಿಸಿಕೊಂಡು ಬರುವುದಕ್ಕೆ ಮನೆಯವರಿಗೆ ಸಾಧ್ಯ ಇಲ್ಲ. ಅವನೇ ಓಟಿಗಾಗುವಾಗ ಇವರಿಗಾಗಿ, ರಾಜಕಾರಣಿಗಳಿಗಾಗಿ ದುಡಿದಿರ್ತಾನೆ, ಆನಂತರ ಇವರಿಗೆ ನೆನಪಿರುವುದಿಲ್ಲ ಎಷ್ಟಿಲ್ಲ ಅಂತದ್ದು. ಆಗ ಕಾರ್ಯಕರ್ತನಿಗೆ ಬೇಸರ ಬಂದೇ ಬರ್ತದೆ. ನಾನು ಯಾವತ್ತೂ ಕೂಡ ನನ್ನ ಜೊತೆಗಿರುವಂತ ಕಾರ್ಯಕರ್ತರಿಗೆ ಹೇಳ್ತೇನೆ, ಹಿಂದೂ ಚಳುವಳಿ, ಹಿಂದೂ ಸಂಘಟನೆ ಅಂದ್ರೆ ಒಂದು ಪಕ್ಷ ಅಲ್ಲ. ಎಲ್ಲ ಪಕ್ಷಗಳಲ್ಲಿಯೂ ಹಿಂದೂ ತತ್ವದ ಪರವಾದವರು ಇದ್ದಾರೆ, ಎಲ್ಲ ಪಕ್ಷದಲ್ಲಿಯೂ ಹಿಂದುತ್ವದ ವಿರೋಧಿಗಳು ಇದ್ದಾರೆ. ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಪಕ್ಷದ ಸಂಘಟನೆಯ ಮುಖ ಹಾಕಿ ಬಂದ ಗೋಮುಖ ವ್ಯಾಘ್ರಗಳೆಷ್ಟಿಲ್ಲ. ನನ್ನ ಮಗನಿಗೆ ಟಿಕೆಟ್, ನನ್ನ ಅಳಿಯನಿಗೆ ಟಿಕೆಟ್, ಅವ ನಿಜವಾದ ಸಂಸ್ಕಾರದಿಂದ ಬಂದವನು ಅಂತಾದ್ರೆ ನನ್ನಿಂದ ನಂತರ ಇಂಥವನಿಗೆ ಟಿಕೆಟ್ ಕೊಡಿ ಅಂತ ಕೇಳಲಿಕ್ಕೆ ಇಲ್ಲವ. ಅದು ಸಂಸ್ಕಾರ, ಅದಿಲ್ಲ, ಅದು ಎಲ್ಲ ಪಕ್ಷದಲ್ಲೂ. ಹಾಗಾಗಿ ಹಿಂದೂ ಚಳುವಳಿಗಳು ಯಾವುದೇ ಪಕ್ಷದ ಬಾಲಂಕೋಚಿಗಳಲ್ಲ, ಆಗಬಾರದು. ಆದ್ರೆ ಚಳುವಳಿ ದಾರಿ ತಪ್ತದೆ. ಹಿಂದೂಗಳೆಲ್ಲರೂ ಒಂದು. ಆ ಹಿಂದೂ ಅಂತ ಹೇಳುವ ಶಬ್ದವನ್ನು ಅರ್ಥ ಮಾಡಿಕೊಳ್ಳಬೇಕು. ರಾಷ್ಟ್ರಭಕ್ತರು, ಸನಾತನ ಧರ್ಮದ ಮೇಲೆ ಪ್ರೀತಿ ಇದ್ದವರು, ಹಿಂದೂಸ್ಥಾನಿಗಳು. ಯಾಕಂದ್ರೆ ಹಿಂದೂ ಅದೇ ನಾನು ಪದೇ ಪದೇ ಕೇಳುವ ಪ್ರಶ್ನೆನೂ ಅದೇನೆ, ಹಿಂದೂ ಅನ್ನೋ ಡೆಫಿನಿಷನ್ ಹೌದು ತುಂಬಾ ಅಂದ್ರೆ ಡೈಲ್ಯೂಟ್ ಆಗೋಗ್ಬಿಟ್ಟಿದೆ. ಭಾರತೀಯರು ಬೇರೆ, ಭಾರತದ ವಾಸಿಗಳು ಬೇರೆ ಅಲ್ವಾ? ಭಾರತ ವಾಸಿಗಳೆಲ್ಲ ಭಾರತೀಯರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಾರತದ ಅನ್ನವನ್ನೇ ತಿಂದು ನೀರನ್ನೇ ಕುಡಿದು ಭಾರತಕ್ಕೆ ಕೊಳ್ಳಿಡುವವರಿಲ್ವಾ?
ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ದಾಗ ಇಲ್ಲಿ ಬ್ಯಾಂಡ್ ಭಜಂತ್ರಿ ಬಾರಿಸಿದವರು ಎಷ್ಟು ಜನ ಇರಲಿಲ್ಲ? ಕಾಲೇಜಿನಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದವರು ಇಲ್ವಾ? ತುಂಬಿದ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದವರು ಇರ್ಲಿಲ್ವಾ? ಅಸೆಂಬ್ಲಿಯಲ್ಲಿ ಅಂದ್ರೆ ಹಾ, ಅಸೆಂಬ್ಲಿ ಅದೇ. ಹೊರಗಡೆ. ಹೊರಗಿರ್ಲಿಲ್ವಾ? ಅವರಿಗೆಲ್ಲ ಏನಾಗಿದೆ? ನೇಣು ಕಂಬಕ್ಕೆ ಹಾಕಬೇಕ್ರಿ ಆ ಪಾಪಿಗಳನ್ನ. ಬೇರೆ ದೇಶಕ್ಕೆ ಜೈಕಾರ ಹಾಕಿದಾಗೂ ಅಲ್ಲ ಅಂತ ಪಾಕಿಸ್ತಾನಕ್ಕೆ ಜೈಕಾರ ಹಾಕುದು. ನಿತ್ಯ ನಿರಂತರ ದಿನದ 24 ಗಂಟೆಯೂ ಭಾರತವನ್ನು ಸರ್ವನಾಶ ಮಾಡುವುದು ಹೇಗೆ ಅಂತ ನೋಡಿಕೊಂಡಿರುವ ಒಂದೇ ಒಂದು ದೇಶ ಅದು ಪಾಕಿಸ್ತಾನ. ಅದರ ಪರವಾಗಿ ಭಾರತದಲ್ಲಿ ಜೈಕಾರ ಹಾಕುವುದೊಂದು ಇದಕ್ಕಿಂತ ದೊಡ್ಡ ದುರಂತ ಏನಿದೆ? ಹಾಗಾಗಿ ನಾನು ಮುಸಲ್ಮಾನರಲ್ಲಿ ಕೇಳೋದು, ಇಂಥವರನ್ನು ಯಾಕೆ ವಿರೋಧಿಸುವುದಿಲ್ಲ? ಪಾಕಿಸ್ತಾನ ಮಾನಸಿಕತೆಯವರು ನಮ್ಮ ಪಳ್ಳಿಗೆ ಬರಬಾರದು, ಮದರಾಸಕ್ಕೆ ಬರಬಾರದು ಯಾಕೆ ಹೇಳುವುದಿಲ್ಲ? ಹಾಗಾದ್ರೆ ಅವರು ಮಾಡುವ ತಪ್ಪುಗಳಲ್ಲಿ ನೀವು ಪಾಲುದಾರರು. ತಪ್ಪನ್ನು ನೋಡಿ ವಹಿಸುವ ಮೌನವೂ ಆದ್ರೆ ಕೂಡ ಅವರಿಗೂ ಕೂಡ ಅದು ಉಗುಳೋಕ್ಕೂ ಆಗದೆ ನುಂಗೋಕ್ಕೂ ಆಗದೆ ಇರೋ ಅದು ಪರಿಸ್ಥಿತಿ ಇರಬಹುದು, ಅದು ಇರಬಹುದು, ಅದು ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ವಿರೋಧ ಮಾಡಬೇಕು. ವಿರೋಧ ಅಂದ್ರೆ ಅಂತವರನ್ನು ಸರಿ ಮಾಡುವ ಹಂತಕ್ಕಾರ ತರಬೇಕಲ್ಲ. ಆಯ್ತು, ಮೌನವಾಗಿರ್ಲಿ, ಅವರು ಮತ್ತೆ ಅಂತ ತಪ್ಪುಗಳನ್ನು ಮಾಡಬಾರದು, ಅಂತದ್ದಕ್ಕೆ ಮುಂದುವರಿಬಹುದಲ್ಲ. ಮತ್ತೆ ನಾನು ಮಾತು ಆರಂಭ ಮಾಡೋದಕ್ಕಿಂತ ಮೊದಲೇನೆ ಒಮ್ಮೆ ಹೀಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೆ, ನನ್ಗೆ ಪರಿಚಯದವರೊಬ್ರು ಹೇಳ್ತಾ ಇದ್ರು, ಆ, ಹೀಗೆ ಯಾವುದೋ ಒಂದು ನಮ್ಮ ವಿಚಾರದ ಅಂದ್ರೆ ವಿಡಿಯೋಗಳಲ್ಲಿ ಇದ್ದ ಹೆಡ್ಲೈನ್ ಅನ್ನ ನೋಡಿ ಅವರು, ನಿಮ್ಮ ಪ್ರಕಾರ ರೈಟ್ ವಿಂಗು ಮತ್ತೆ ಲೆಫ್ಟ್ ವಿಂಗ್ ಅಂದ್ರೆ ಏನು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಅಂದ್ರೆ ಉತ್ತರ ಕೊಡೋದಕ್ಕಿಂತ ಹೆಚ್ಚು ನಾವೊಂದಿಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡು, ಅಂದ್ರೆ ನಾನೇ ಆ ಪ್ರಶ್ನೆಯನ್ನ ನಿಮ್ಮ ಹತ್ರ ಕೇಳೋದಾದ್ರೆ ನಿಮ್ಮ ಉತ್ತರ ಏನು ಅಥವಾ ನಿಮ್ಮ ಅಭಿಪ್ರಾಯ ಏನು? ಬಹಳ ಸರಳವಾಗಿ ಸಮಾಜ ಕಂಡುಕೊಂಡದ್ದು, ರಾಷ್ಟ್ರೀಯ ವಿಚಾರಧಾರೆ ಮತ್ತು ಸನಾತನ ಧರ್ಮದ ಪರವಾಗಿರುವವರನ್ನು ಬಲಪಂಥೀಯರು, ಸನಾತನ ಧರ್ಮದ ವಿರೋಧವನ್ನಾಗಿರುವವರನ್ನು ಎಡಪಂಥೀಯರು ಅಂತ ಹೇಳಬಹುದು. ನಮಗೆಲ್ಲ ಗೊತ್ತಾಗ್ತದೆ. ನಾವೀಗ ಎಷ್ಟೋ ಆದಿಯಿಂದ ನವರಾತ್ರಿ ಹಬ್ಬ ಯಾವಾಗದಿಂದ ಆಚರಿಸಿಕೊಂಡು ಬಂದಿದ್ದೇವೆ? ಎಷ್ಟೋ ವರ್ಷದಿಂದ ಆಚರಿಸಿಕೊಂಡು ಬಂದಿದೆ. ಮಹಿಷ ದಸರಾ ಯಾಕೆ ಹುಟ್ಟಿಕೊಳ್ಳಬೇಕಾಯ್ತು? ಸನಾತನ ಧರ್ಮ ಯಾವುದನ್ನು ಸರಿ ಅಂತ ಹೇಳುತ್ತದೋ ಅದನ್ನು ತಪ್ಪು ಅಥವಾ ಅದನ್ನು ವಿರೋಧ ಮಾಡುವುದೇ ಶ್ರೇಷ್ಠತೆ ಅಂತ ಒಪ್ಪಿಕೊಂಡವರನ್ನ ಲೆಫ್ಟ್ ವಿಂಗ್ ಅಥವಾ ಎಡಪಂಥೀಯರು ಅಂತ ಹೇಳಿದ್ರು. ಯಾಕೆ ಆ ಶಬ್ದ ಪ್ರಯೋಗ ಬಂತು ನನಗೆ ಗೊತ್ತಿಲ್ಲ. ಆದ್ರೆ ಕೆಲವೊಂದು ಅವರು ಮಾಡುವ ಅಥರ್ವಣೆಗಳನ್ನು ನೋಡುವಾಗ ಸತ್ಯ ಅಂತ ಕಾಣ್ತದೆ. ಹೌದದು ಅಂತ. ಆದ್ರೂ ಆ ಪದಗಳ ಮೂಲ ಭಾರತ ಅಲ್ಲದೆ ಇರೋದ್ರಿಂದ, ಯಾಕಂದ್ರೆ ಅದು ಐ ಥಿಂಕ್ ಫ್ರೆಂಚ್ ರೆವಲ್ಯೂಷನ್ ನ ಸಮಯದಲ್ಲಿ ಅದು ಬಂದಿರೋದ್ರಿಂದ, ನೇರವಾಗಿ ಇಲ್ಲಿ ಅಲ್ಲದೆ ಇದ್ರು ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಥವಾ ಅದೇ. ತಮ್ಮ ಹಾ, ರಾಜಕೀಯದ ಬಳಕೆ ರೂಪಕ್ಕೆ ಬೇಕಾದ ಹಾಗೆ ಒಂದೊಂದು ವಾದಗಳು. ಎಡಪಂಥೀಯ ಬಲಪಂಥೀಯ ಅಂತ ಬೆಲೆ ಕಟ್ಟುವುದಕ್ಕಿಂತ ಹೆಚ್ಚು ಧರ್ಮ ವಿರೋಧಿಗಳು ಅಂತ ಹೇಳುವುದು ಒಳ್ಳೇದು ಅಂತ ಕಾಣ್ತದೆ. ತುಂಬಾ ಕಡೆಗಳಲ್ಲಿ ಅವರು ಮಾಡುವ, ಈಗ ಎಡಪಂಥೀಯರು ಅಂತ ಸಮಾಜ ಗುರುತಿಸುವ ವರ್ಗೇನಿದೆ, ಅವರು ಮಾಡುವುದು ಒಂದಷ್ಟು ಧರ್ಮ ವಿರೋಧಿ ಕೃತ್ಯಗಳನ್ನೇ. ಧರ್ಮ ಅಂತ ಹೇಳುದು ನಾನು ಸನಾತನ ಧರ್ಮವನ್ನು ಮಾತ್ರ, ಲೋಕದಲ್ಲಿ ಧರ್ಮ ಅಂತ ಹೇಳಿದ್ರೆ ಸನಾತನ ಧರ್ಮ ಮಾತ್ರ ಇರೋದು ಅಂತ. ಖಂಡಿತ. ಮತ್ತೆಲ್ಲ ಹುಟ್ಟಿಕೊಂಡ ಪಂಥಗಳು ಬಿಟ್ಟರೆ ಧರ್ಮಗಳಲ್ಲ. ಪಂಥಗಳು ಮತಗಳು. ಸನಾತನ ಧರ್ಮ ಅಷ್ಟು ಶ್ರೇಷ್ಠ ಇದೆ, ಅದು ಯಾರನ್ನು ಕೂಡ ಇಲ್ಲ ಅಂತ ಹೇಳಿಲ್ಲ. ಈಗ ಇಷ್ಟು ಮದರಾಸಗಳು, ಪಳ್ಳಿಗಳು, ಮುಸ್ಲಿಂ ಆರಾಧ್ಯ ಕೇಂದ್ರಗಳು ಇದೆಯಲ್ಲ, ಅದರ ಅಡಿಪಾಯದ RTC ಹಿಂದೆ ಒಮ್ಮೆ ಯಾರ ಹೆಸರಲ್ಲಿ ಇತ್ತು ಅಂತ ನೋಡಿದ್ರೆ ಅದೊಂದು ಹಿಂದೂ ಹೆಸರಲ್ಲಿ ಅಲ್ವಾ? ಆ ಕೇರಳದಲ್ಲಿ ಇದೆಯಲ್ಲ ಕಥೆಗಳು. ಕೇರಳಕ್ಕೆ ಬಂದಾಗ ಕೇರಳದ ಮಹಾರಾಜನಲ್ಲಿ ನಮಗೆ ನಮ್ಮ ಪಂಥವನ್ನು ಬೆಳೆಸುವುದಕ್ಕೆ ಜಾಗ ಕೊಡಿ ಅಂತ ಹೇಳಿದಾಗ ಯಾವುದೋ ಒಂದು ಪಠ್ಯಶಾಲೆಯನ್ನ, ನನಗೆ ಸರಿಯಾಗಿ ನೆನಪು ಬರುವುದಿಲ್ಲ, ಅದನ್ನ ತೆಗೆದು ಮುಸಲ್ಮಾನರಿಗೆ ಮದರಾಸ ಮಾಡುವುದಕ್ಕೆ, ಪಳ್ಳಿ ಮಾಡುವುದಕ್ಕೆ ಅವಕಾಶ ಕೊಟ್ರು ಅಂತ. ಈಗೆಲ್ಲ ಮೆಕ್ಕಾದ ಬದಿಗೆ ಬಾಗಿಲು ಇರಬೇಕು ಅಂತ ಇದೆ, ಅಲ್ಲಿ ಇರ್ಲಿಲ್ಲ. ಅದೇ ಕಟ್ಟಡದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ರು. ಅದು ಜಗತ್ತಿನ 2ನೇ ಮುಸ್ಲಿಂ ಆರಾಧನಾ ಕೇಂದ್ರ ಆಯ್ತು ಅದು ಅಂತ ಹೇಳುದು. ಮೆಕ್ಕದಿಂದ ಮತ್ತೆ ಅದೇ ಆಯ್ತು, ಮದೀನಲ್ಲಿಯೂ ಆಗ ಆಗಿರ್ಲಿಲ್ಲ. ಇಂಥದ್ದು ದಾಖಲೆಗಳು ಎಷ್ಟೋ ಕಡೆ ಪುಟ್ಟ ಪುಟ್ಟ ಊರುಗಳಲ್ಲಿ ಇದ್ದಾವೆ ಅಂತ. ಬಂದು ಊರಿನ ಧನಿಕಗಳಲ್ಲಿ ನಮ್ಮ ಮಕ್ಕಳಿಗೆ ದೂರ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕು, ನಿಮ್ಮ ಜಾಗದಲ್ಲಿ ಒಂದು ಮದರಾಸ ಕಟ್ಟಿಕೊಳ್ಬಹುದಾ ಅಂತ ಕೇಳಿದಾಗ ಉದಾರವಾಗಿ ಕೊಟ್ಟದ್ದಿಷ್ಟಿಲ್ಲ. ಆದ್ರೆ ಆ ಮದರಾಸಗಳು ಸನಾತನ ಧರ್ಮದ ಮೇಲೆ ಅಥವಾ ಜಾಗವನ್ನು ಬಳುವಳಿಯಾಗಿ ಕೊಟ್ಟವನ ಧರ್ಮದ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿದೆ, ಎಷ್ಟು ಶರಣಾಗಿದೆ ಆ ಸನಾತನ ಧರ್ಮಕ್ಕಿಲ್ವಲ್ಲ. ಅಲ್ಲ, ಶರಣಾಗ್ಬೇಕು ಅಂತ ಏನ್ ರೂಲ್ ಇಲ್ವಲ್ಲ. ಶರಣಾಗಬೇಕು ಅಂತ ಹೇಳ್ತಾ ಇರುವುದಲ್ಲ, ಒಂದು ಕೃತಜ್ಞತಾ ಭಾವ ಬೇಕಲ್ಲ. ಅಲ್ಲ, ಅದು ಇಲ್ಲ ಅಲ್ಲ. ಅಲ್ಲ, ಪರವಾಗಿಲ್ಲ, ಇಲ್ಲ ಇದ್ರು ಏನು ತೊಂದ್ರೆ ಇಲ್ಲ. ಅಲ್ಲ, ಸರಿ, ಖಂಡಿತ ಇಲ್ಲದಿದ್ರೂ ಪರವಾಗಿಲ್ಲ. ಆದ್ರೂ ಕೂಡ ನಾವು ಬಂದದ್ದು ಎಲ್ಲಿಂದ ಅಂತ ಗೊತ್ತದೆ ನಂಗೆ. ಅದು ನಾವು ಬಂದದ್ದು ಎಲ್ಲಿಂದ ಇದು ಗೊತ್ತಬೇಕು. ಇದು ಹತ್ತಿದ ನಂತರ ಏಣಿ ನೂಕುವ ಕೆಲಸ ಅಂತ ಅದು ಆಗಬಾರದು. ಈಗ ಆಗ್ತಾ ಇರುವುದು ನಾವು ಹತ್ತಿದ ಮೆಟ್ಲನ್ನು ಮರೆಯುವುದಲ್ಲ,
ಇದು ದುರಂತ. ಪ್ರೀತಿಯ ಜೊತೆಯಾಗಿ ಬಾಳೋದ್ರಲ್ಲಿ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ, ಖಂಡಿತ ತಪ್ಪಿಲ್ಲ, ಅದು ಆಗಬೇಕು. ಸನಾತನ ಧರ್ಮದ ಮೇಲೆ, ಭಾರತದ ಮೇಲೆ ಪ್ರೀತಿ ಇಟ್ಟು ನಾನು ಹಿಂದೂಸ್ಥಾನಿ, ನಾನು ಭಾರತೀಯ ಅಂತ ಹೆಮ್ಮೆಯಲ್ಲಿ ಹೇಳುವವರು ಭಾರತೀಯರಲ್ಲಿ ಯಾವತ್ತಿಗೂ ಒಬ್ಬರೇ. ಭಾರತೀಯರಲ್ಲಿ ಯಾವತ್ತಿಗೂ ಒಬ್ಬರೇ. ಅದೆಷ್ಟು ಉದಾಹರಣೆಗಳು ಇದೆ. ಅಯ್ಯೋ, ಎಷ್ಟೆಷ್ಟೋ ಇದಾವೆ. ಈಗ ನಾ ಅದನ್ನೇ ಹೇಳಿದ್ದು, ಮುಸಲ್ಮಾನರೆಲ್ಲರೂ ಉಗ್ರಗಾಮಿಗಳಲ್ಲ, ಆದರೆ ಉಗ್ರಗಾಮಿಗಳಾದವರೆಲ್ಲ ಮುಸಲ್ಮಾನರು ಅಂತ ಹೇಳಲಿಕ್ಕೆ ಏನಾಯ್ತು ಕಾರಣ? ಹಾಗಾಗ್ಲಿಕ್ಕೆ ಏನು ಕಾರಣ? ಯಾವ ಶಿಕ್ಷಣ? ಹಾಗಾದ್ರೆ ಅವರ ಮನಸ್ಸಿನಲ್ಲಿ ಭಾರತವನ್ನ ಬೇರೆ ಮುಸಲ್ಮಾನ ರಾಷ್ಟ್ರ ಮಾಡಬೇಕು ಅಂತ ಹೇಳುವ ಮಾನಸಿಕತೆ ಹುಟ್ಲಿಕ್ಕೆ ಏನು ಕಾರಣ? ಇದನ್ನ ಗಮನಿಸಬೇಕು ಅಂತ. ಹಿಂದೂಗಳಲ್ಲಿ ಅದು ಯಾವತ್ತಿಗೂ ಇಲ್ಲ. ನಮ್ಮಲ್ಲಿ ಅಜ್ಞಾತವಾದ ಶಿಕ್ಷಣ ಇಲ್ಲ ನೋಡಿ. ನಮ್ಮಲ್ಲಿ ಯಾವ್ದಿದ್ರು ಬಹಿರಂಗ ಶಿಕ್ಷಣ ಅಲ್ವಾ? ಅಜ್ಞಾತ ಶಿಕ್ಷಣ ಅಂದ್ರೆ 4 ಗೋಡೆಯ ಒಳಗೆ ಕೂರಿಸಿ ನನ್ನ ಧರ್ಮದ ಬಗ್ಗೆ ಮಾತ್ರ, ನನ್ನ ಭಾಷೆಯನ್ನು ಮಾತ್ರ, ನನ್ನವರಿಗೆ ಮಾತ್ರ ಹೇಳಿಕೊಡುವ ಶಿಕ್ಷಣ ಇಲ್ಲಿ ಉಂಟು. ನಮ್ಮವರಲ್ಲಿ ಇಷ್ಟು ದೇವಸ್ಥಾನಗಳು ಉಂಟು. ಹಿಂದೂಗಳಿಗೆ ಮಾತ್ರ ಶಿಕ್ಷಣವನ್ನು ಕೊಡಲಾಗುವುದು. ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ ಹೇಳಿದ್ದೇವಾ? ಇಲ್ಲವಲ್ಲ. ನಮ್ಮ ಊರಿನ ಜಾತ್ರೆಗೆ ಮುಸಲ್ಮಾನರು ಬಂದ್ರೆ ನಾವು ಊಟ ಇಲ್ಲ ಅಂತ ಹೇಳಿದ್ದೇವಾ? ಈಗೆಲ್ಲ ಶುರು ಮಾಡಿದಾರಲ್ಲ, ಅಂಗಡಿಗಳು ಹಾಕ್ಬಾರ್ದು, ಇದು ಮಾಡಬಾರ್ದು. ಯಾಕೆ? ಅದೇ ಯಾಕೆ? ಆಗ ನಾನು ಹೇಳಿದ ಲವ್ ಜಿಹಾದ್ನ ಕಾರಣಕ್ಕೆ. ಎಷ್ಟು ದೇವಸ್ಥಾನದ ಜಾತ್ರೆಯನ್ನ ಉಪಯೋಗಿಸಿಕೊಳ್ಳುವ ಮುಸಲ್ಮಾನರು ಹಿಂದೂ ಹುಡುಗಿಯರನ್ನ ಬಳಸಿಕೊಂಡದ್ದು ಎಷ್ಟಿಲ್ಲ. ಅವರ ಹೊಟ್ಟೆಪಾಡಿಗೆ ಬಂದ್ರೆ ತೊಂದರೆ ಇರಲಿಲ್ಲ, ತಪ್ಪಿಲ್ಲ. ಐಸ್ ಕ್ರೀಮಿನ ಗಾಡಿಯಲ್ಲಿ ಕೂತುಕೊಂಡು, ಆಟಿಕೆ ಗಾಡಿಯಲ್ಲಿ ಕೂತುಕೊಂಡು, ಬಳೆ ಅಂಗಡಿಯಲ್ಲಿ ಕೂತುಕೊಂಡು, ಹುಡುಗಿಯರಿಗೆ ಸ್ಕೆಚ್ ಹಾಕಿಕೊಂಡು ಅವರನ್ನು ಒಳಗೆ ಹಾಕಿಕೊಂಡ ಚರಿತ್ರೆಗಳು ಎಷ್ಟಿಲ್ಲ. ನನ್ನಲ್ಲಿ ಇದ್ದಾವೆ ಉದಾಹರಣೆ. ಹಾಗಾದ ಕಾರಣ ಬೇಡ ಅಂತ ಹೇಳುದು ಅವನ ಬುದ್ಧಿಯನ್ನಲ್ಲಿ ತೋರಿಸಬಾರ್ದು ಅಲ್ಲವಾ? ಅದನ್ನು ಯೋಚನೆ ಮಾಡ್ಬೇಕಲ್ಲ. ಅಂದ್ರೆ ಅನಿವಾರ್ಯವಾಗಿ ಈ ತರದ ರಿಯಾಕ್ಷನ್ಗಳು ಬಂದಿದೆ ಅಂತ ಹೇಳೋದ ನೀವು? ಖಂಡಿತ. ಈಗ ಮೊದಲಲ್ಲ, ಈಗ ನಮ್ಮ ಬಾಲ್ಯದಲ್ಲಿ ಜಾತ್ರೆಗೆ ಎಲ್ಲರೂ ಕೂಡ ಅಂಗಡಿ ಹಾಕ್ತಾ ಇದ್ರು. ಹೌದು. ಈಗ ಸನಾತನ ಧರ್ಮದ ಆಚರಣೆಗಳೊಂದಿಗೆ ಮುಸಲ್ಮಾನರು ಸೇರಿಕೊಂಡದ್ದಿಲ್ಲೋ ಪ್ರದೀಪಣ್ಣ? ನಮ್ಮ ತುಳುವಲ್ಲಿ ಒಂದು ಶಬ್ದ ಇದೆ, ಗರ್ನಾಲ್ತ ಸಾಹಿಬ್ಬೆ ಅಂತ. ಅಂದ್ರೆ ಗರ್ನಾಲು ಎಂತ ಸಿಡಿಮದ್ದು ಹೊಟ್ಟಿಸೋನು, ಸಾಹಿಬ್ಬ ಅಂತಲೇ. ಸಾಹಿಬ ಅಂದ್ರೆ ಅಂದ್ರೆ ಮುಸಲ್ಮಾನ. ಅವ ಹಿಂದೂ ಸಂಸ್ಕಾರದ ಜಾತ್ರೆಯ ಒಳಗಿರುವ ಒಂದು ಅಂಗವಾಗಿ ಬಿಟ್ಟಿದ್ದಾನೆ ಗರ್ನಾಲ್ನ ಸಾಹಿಬ್ಬ. ಮಲ್ಲಿಗೆತ ಬಾಯಮ್ಮ, ಮಲ್ಲಿಗೆ ಹೂವನ್ನು ಕಟ್ಟುವ ಬಾಯಮ್ಮ ಅಂದ್ರೆ ಕ್ರಿಶ್ಚಿಯನ್ ಹೆಂಗಸು. ನಮ್ಮ ಒಂದು ಭಾಗ ನಾವು ಸ್ವೀಕರಿಸಿದ್ದೇವೆ. ಅದೇ ಮದರಾಸದ ಉರುಸಿನಲ್ಲಿ ಎಲ್ಲಿದ್ದಾನೆ ಹಿಂದೂ? ಯಾಕೊಂದು ಅಂಗ, ಯಾಕೊಂದು ಭಾಗ ಕೊಡ್ಲಿಲ್ಲ ಅವರು? ಕೊಡ್ಲೇಬೇಕು ಅಂತ ರೂಲ್ ಇದೆಯಾ? ಇಲ್ಲ. ಹಾಗಾಗಿ ನಮ್ಮಲ್ಲೂ ಕೇಳಬಾರದು, ನಿಮ್ಮಲ್ಲೂ ನಾವು ಅಂಗಡಿ ಇಡಲೇಬೇಕು ಹೇಳಬಾರದು. ನಿಮ್ಮದು ನಿಮಗೆ, ನಮ್ಮದು ನಮಗೆ, ಹಾಗೆ ಬದುಕುವ. ನಿಮಗೆ ಸಾಧ್ಯ ಆದ್ರೆ ನಮಗೂ ಸಾಧ್ಯ. ಇದು ತೋರಿಸಿದ ತಪ್ಪ? ನಾವು ಜೊತೆಗೆ ಬದುಕಬೇಕು ಅಂತ ಅವರಲ್ಲಿ ಇದ್ರೆ ನಮ್ಮಲ್ಲಿ. ಪ್ರದೀಪಣ್ಣ, ನೀವು ಕೈ ಮುಗಿದ್ರೆ ನಾನು ಕೈ ಮುಗಿಬೇಕು. ನೀವು ಕೆನ್ನೆ ಮೇಲೆ ಬಡಿದ್ರೆ ಒಂದು ಕೆನ್ನೆ ಇನ್ನೊಂದು ಕೆನ್ನೆ ತೋರಿಸ್ಲಿಕ್ಕೆ ನಾನು ಮಹಾತ್ಮ ಅಂತ ಪ್ರಾರಂಭಕ್ಕೆ ಹೇಳಿಬಿಟ್ಟಿದ್ದೇನೆ. ಇದು ನೋಡಿ, ಬಗ್ಗಿಸೋನು ಜಾತ್ಯತೀತ ರಾಷ್ಟ್ರದಲ್ಲಿ ಇದ್ದೀರಿ ಅಂತ ಹೇಳ್ತೀರಿ. ಖಂಡಿತ. ಆ ಕಲ್ಪನೆ ಬೇರೆ, ಈ ಕಲ್ಪನೆ ಬೇರೆ. ಎಷ್ಟು ಅಂತ ಹೊಡಿಸಿಕೊಳ್ಳಬಹುದು. ಮಾಡಿದ್ರೆ ಅನ್ಯಾಯ ಆಗ್ತದಲ್ಲ ನಮ್ಗೆ. ಅದು ಅನ್ಯಾಯ ಆಗುದು ಯಾರಿಗೆ? ಅಲ್ಲ, ನಾವು ಹೇಳಿದ್ವಿ ನಮ್ಗೆ ವ್ಯಾಪಾರ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತಂದ್ರೆ ನಿಮ್ದು ಬಹುಸಂಖ್ಯಾತರು ನೀವು. ನೋಡಿ, ವ್ಯಾಪಾರ ಧರ್ಮ ಅಂತ ನಮ್ಮಲ್ಲಿ ಒಂದಿದೆ. ವ್ಯಾಪಾರದಲ್ಲಿ ಒಂದು ಧರ್ಮ ಇದೆ. ನಮ್ಮ ಧರ್ಮದಲ್ಲಿ ವ್ಯಾಪಾರ ಇಲ್ಲ. ನಾವು ಧರ್ಮದಲ್ಲಿ ವ್ಯಾಪಾರ ಮಾಡುವವರಲ್ಲ, ವ್ಯಾಪಾರದಲ್ಲಿ ಧರ್ಮವನ್ನು ಹೇಳಿಕೊಡ್ತಾರೆ. ಏನು ಹಾಗಂದ್ರೆ ಅರ್ಥ ಆಗ್ಲಿಲ್ಲ ನಂಗೆ. ವ್ಯಾಪಾರಿ ಆಗಿರಬೇಕು. ಈಗ ಒಂದು ಜಾತ್ರೆಗೆ ಬಂದ್ರೆ ಅಲ್ಲಿ ವ್ಯಾಪಾರ ಮಾಡಿದರೆ ಆ ವ್ಯಾಪಾರದ ಒಂದು ಭಾಗದ ಲಾಭದ ಅಂಶದಲ್ಲಿ ತಕೊಂಡೋಗಿ ಕಾಣಿಕೆಯ ರೀತಿಯಲ್ಲಿ ಅವ ಸಮರ್ಪಿಸಬೇಕು. ಯಾಕಂದ್ರೆ ಆ ದೇವರ ಹೆಸರಿನಲ್ಲಿ ನಡೆದ ಜಾತ್ರೆಯಲ್ಲಿ ದೇವರು ಕೊಟ್ಟ ಭಿಕ್ಷೆ ಅವನಿಗೆ ಅಂತ ಹೇಳುವಂತಹ ಅವನಿಗಿರ್ಬೇಕು, ಅದು ಗೊತ್ತಿರಬೇಕು, ನಂಬಿಕೆ ಇರಬೇಕು. ಆ ನಂಬಿಕೆಯೇ ಇಲ್ಲದವನು ಬಂದ್ರೆ, ಮುಸಲ್ಮಾನ ಒಬ್ಬ ಹಿಂದೂ ಜಾತ್ರೆಯಲ್ಲಿ ಹೂ ಮಾರ್ತಾನೆ, ಅದರಲ್ಲಿ ಒಂದು ಮಾಲೆ ಆದ್ರೂ ದೇವರಿಗೆ ಅರ್ಪಿಸಬೇಕು ಅಂತ ಹೇಳುವ ಮನೋಭಾವನೆ ಇದೆಯಾ? ಇದ್ರೆ ಮಾರ್ಲಿ, ಇಲ್ಲ ಅಂದ್ರೆ ಅವನಿಗೆ ಯಾಕೆ ಆ ವ್ಯಾಪಾರದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು? ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ಆ ಹೂವಿಗೆ ನಾನು ಉಗುಳಿಯೇ ಕೊಡುವುದು, ನಾನು ಚುರುಮುರಿ ಮಾಡ್ತೇನೆ, ಚುರುಮುರಿಗೆ ಉಗುಳಿಯೇ ಕೊಡ್ತೇನೆ ಮೆಲ್ಲಗೆ, ನನ್ನ ಮಾನಸಿಕತೆ ಅದು. ಅಂತದ್ದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಇಂಥದ್ದು ಮಾಡಿ ಸಿಕ್ಕಿ ಬಿದ್ದ ನಂತರ ಅಲ್ಲೋ ನಮ್ಮ ಜಾತ್ರೆಗೆ ನೀವು ಬರಬೇಡಿ ಅಂತ ಹೇಳಿದ್ದು. ಮೊದಲು ನಾವು ಎಲ್ಲಿ ಹೇಳಿದ್ದೇವೆ? ಬನ್ನಿಂತಲೇ ಕರೆದದ್ದು. ಇಂಥ ವ್ಯಾಪಾರಗಳು ಹೆಚ್ಚಾದಾಗ ಕೃಷಿಕರಿದ್ದಾರೆ, ಅಡಿಕೆ ವ್ಯಾಪಾರಕ್ಕೆ ಹೋಗುದು ಮುಸಲ್ಮಾನರು, ಹೋಗಬೇಡಿ ಅಂತ ಯಾವ ಕೃಷಿಕನು ಹೇಳಲಿಲ್ಲ. ಮನೆಯ ಮಗಳ ಎದೆಗೆ ಕೈ ಹಾಕಿದ ಪರಿಸ್ಥಿತಿ ನಡೆಯಿತು, ಅಲ್ಲಿಂದ ಪ್ರಾರಂಭ ಆಯ್ತು ನಿಮಗಿಲ್ಲ ಅಡಿಕೆ ಅಂತ ಹೇಳೋದಕ್ಕೆ. ನಡೆದಿದೆ ಅಲ್ಲ, ಗೊತ್ತಿದೆ ಅಲ್ಲ. ಅಂಥದ್ದನ್ನು ತೋರಿಸಬೇಡಿ. ಆಯ್ತು, ಇನ್ನೊಂದು ನೀವು ಕೇಳುವ ಪ್ರಶ್ನೆಯನ್ನೇ ನಾನು ಪ್ರಶ್ನೆ ಮಾಡಿ ಉತ್ತರ ಕೊಡ್ತೇನೆ. ಹಾಗಾದರೆ ತಪ್ಪು ಮುಸಲ್ಮಾನ ಮಾಡಿದ್ರೆ ಮಾತ್ರ ತಪ್ಪೋ, ಹಿಂದೂಗಳು ಮಾಡಿದ್ರೆ ತಪ್ಪಲ್ವಾ? ನನ್ನಲ್ಲಿ ತುಂಬಾ ಜನ ಹೇಳಿದ್ದೀನಿ. ನಾನೊಂದು ಕಾಲೇಜಿನಲ್ಲಿ ಲವ್ ಜಿಹಾದ್ ಬಗ್ಗೆ ಭಾಷಣ ಮಾಡ್ತಾ ಇರುವಾಗ ಒಬ್ಳು ಹುಡುಗಿ ಎದ್ದು ನಿಂತು ಹೇಳಿದ್ಲು,
ಅಣ್ಣ ನಾನು 3 ರಕ್ತವನ್ನು ನಿಮ್ಮ ಎದುರು ಇಡುತ್ತೇನೆ ಒಂದು ಬಾಟ್ಲಲ್ಲಿ, ಅದರಲ್ಲಿ ಮುಸಲ್ಮಾನ್ದು ಯಾವುದು, ಕ್ರಿಶ್ಚಿಯನ್ದು ಯಾವುದು, ಹಿಂದೂದು ಯಾವುದು ಒಮ್ಮೆ ತೋರಿಸ್ತೀರಾ? ನಿಜ ಅಲ್ವಾ? ಸತ್ಯ ಅಲ್ವಾ? ಹೌದು. ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ರಕ್ತವು ಕೆಂಪೆ ಅಲ್ವಾ? ಹ್ಮ್. ನಿಮ್ದು ರಕ್ತದ ಗುಂಪು ಯಾವುದು ಪ್ರದೀಪಣ್ಣ? ಹ್ಮ್. ನಿಮ್ದು ರಕ್ತದ ಗುಂಪು ಯಾವುದು? ಓ ನೆಗೆಟಿವ್. ನಂದು ಆಪೋಸಿಟ್. 1-2 ಬಾಟ್ಲು ಕೊಡ್ಲಾ? ಹ್ಮ್. ತಕೊಳ್ತೀರಾ? ರಕ್ತ ನಂದು ಕೆಂಪು, ನಿಮ್ದೆ ಕೆಂಪು ಅಲ್ವಾ? ಈ ಪ್ರಶ್ನೆಯನ್ನ ಅವಳಲ್ಲಿ ಇಟ್ಟೆ. ಆಗುದಿಲ್ಲ ಅಂದ್ಲು, ತಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕಣ್ಣಿಗೆ ಕಾಣುವ ರಕ್ತ ಕೆಂಪೆಯಾದ್ರೂ ಅದರ ಒಳಗೆ ಸೂಕ್ಷ್ಮ ದರ್ಶಕದಲ್ಲಿ ಕಾಣುವ ಒಂದು ಬ್ಲಡ್ ಗ್ರೂಪ್ ಇದೆ ಅಂತಾದ್ರೆ, ಕಣ್ಣಿಗೆ ಕಾಣುವ ರಾಮನು ರಹೀಮನು ಒಂದೇ ಆದ್ರೂ ಒಳಗಿಂದ ಇರುವ ಒಂದು ವ್ಯತ್ಯಾಸ ಉಂಟು ಅಂತಾಯ್ತಲ್ಲ. ಅದನ್ನ ಗುರುತಿಸಿದೆ ಅಂತ ಸಮಾಜ. ರಕ್ತ ಕಾಣುವುದಕ್ಕೆ ಕೆಂಪೆ, ಒಳಗೆ ಕಣ್ಣಿಗೆ ಕಾಣದ ಒಂದು ಬ್ಲಡ್ ಗ್ರೂಪ್ ಇದೆಯಲ್ಲ. ಹಾಗೆ ವ್ಯಕ್ತಿಗಳು ಕಣ್ಣಿಗೆ ಕಾಣುವುದಕ್ಕೆಲ್ಲರೂ ಒಂದೇ. ಮಾನಸಿಕತೆ ಬದಲಾಗಿದೆ, ಅದು ಶಿಕ್ಷಣದ ಕೊರತೆ. ಶಿಕ್ಷಣದ ಕೊರತೆ ಯಾರ್ದು? ನಮಗೆ ನಮ್ಮ ಶಕ್ತಿಯನ್ನ, ಸಾಮರ್ಥ್ಯವನ್ನ, ನಮ್ಮ ಹಿರಿಯರು ಮಾಡಿದಂತಹ ಸಾಧನೆಯನ್ನ, ನಮ್ಮ ಸಂಸ್ಕಾರವನ್ನ ನಮ್ಮ ಯುವ ಪೀಳಿಗೆಗೆ ಹೇಳುವ ಶಕ್ತಿ, ಆ ಶಿಕ್ಷಣವನ್ನು ಕೊಡುವುದು ನಮಗಿಲ್ಲ. ಅವರಿಗೆ ಅದು ಮೌಢ್ಯ, ಮೂಢನಂಬಿಕೆ ಆ ರೀತಿಯಾಗಿ ಬಿಂಬಿಸ್ಲಿಕ್ಕಾಯ್ತು. ಅವರಿಗೆ ನಮ್ಮ ಹಿರಿಯರು ಮಾಡಿದ್ದೇ ಸರಿ, ಭಾರತವನ್ನು ನಮ್ಮ ವಶ ಮಾಡಿಕೊಳ್ಳಬೇಕು, ನಮ್ಮ ರಾಷ್ಟ್ರವನ್ನಾಗಿಸಬೇಕು ಅಂತ ಕನಸನ್ನ ಅವರ ಕಿವಿಗೆ ಬಿತ್ತಲಿಕ್ಕಾಯ್ತು. ಅದು ಆ ರೂಟ್ ಹೋಯ್ತು, ಇದು ಈ ರೂಟ್ ಹೋಯ್ತು. ಅಂದ್ರೆ ಭಾರತ ನಮ್ಮ ವಶದಲ್ಲಿ ಇಲ್ಲ ಅನ್ನೋ ರೀತಿಯಲ್ಲೇ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಹಾಗೆ ಇದೆ. ಹಾಗೆ ಹೇಳ್ಕೊಡ್ತಾರೆ. ಹೌದು, ಭಾರತ ನಮ್ಮದಲ್ಲ, ಹಿಂದೂಗಳ ಕೈಯಿಂದ ನಾವು ಪಡೆದುಕೊಳ್ಳಬೇಕು, ಆಗ್ಲೇ ನಮ್ಗೆ ಸಿಗುತ್ತೆ, ನಮಗೆ ನಾವಾಗಿರುವುದಕ್ಕೆ ಸಾಧ್ಯ, ಭಾರತವನ್ನು ಪಡೆಯುವುದಕ್ಕಾಗಿ ನಾವು ಏನನ್ನೂ ಮಾಡಬಹುದು. ಇದನ್ನು ಅವರು ನಿದರ್ಶನ ಮಾಡಿ ತೋರಿಸಿದ್ದಾರಲ್ಲ. ಅಂದ್ರೆ ಉದಾಹರಣೆ, ಬಾಂಬ್ ಹಾಕಿದ್ದು, ಪಾರ್ಲಿಮೆಂಟಿನ ಮೇಲೆ ಇದು ಮಾಡಿದ್ದು, ಬಾಂಬೆಯಲ್ಲಿ ನಡೆದ ಘಟನೆ ಎಷ್ಟಿಲ್ಲ, ಒಂದೆರಡಲ್ಲ, ಪುಟ್ಟ ಪುಟ್ಟವುಗಳನ್ನು ನೋಡಿ. ಇಂತ ನಾವು ಯಾವಾಗ ಎಚ್ಚರ ಆಗೋದು? ಸತ್ಯಾಂಶವನ್ನು ತಿಳಿಸುವಲ್ಲಿ, ಸಮಾಜಕ್ಕೆ ತಿಳಿಸುವಲ್ಲಿ ಸೋತದ್ದು. ನೀವಿಷ್ಟು ಧೈರ್ಯದಲ್ಲಿ ಈ ವಿಚಾರವನ್ನ ನನ್ನ ಬಾಯಿಂದ ಹೇಳಿಸ್ತೀರಿ, ಎಲ್ಲ ಮಾಧ್ಯಮಗಳು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಕುದಿದ್ರೆ ಹೇಗಾಗ್ತಾರೆ ಗೊತ್ತಾ? ನಾನು ಹೇಳಿದ ಕೆಲವು ಪಾಯಿಂಟ್ಗಳನ್ನು ಮಾತ್ರ ಪೀಸ್ ಮಾಡಿ, ಅದು ಗಲಾಟೆ ಆಗುವ ರೀತಿಯಲ್ಲಿ, ಅದಕ್ಕೆ ವಿರೋಧಿಗಳು ಹುಟ್ಟಿಕೊಳ್ಳುವ ರೀತಿಯಲ್ಲಿ, ನಮ್ಮ ಮೇಲೆ ಕೇಸ ಆಗುವ ರೀತಿಯಲ್ಲಿ ಹಾಕುವಂತ ಮಾಧ್ಯಮಗಳೇ ಹೆಚ್ಚಿರುವುದು. ಇದು ನಾನು ಆಗ ಹೇಳಿದ್ದು, ವ್ಯಾಪಾರದಲ್ಲಿ ಧರ್ಮ, ಧರ್ಮದಲ್ಲಿ ವ್ಯಾಪಾರ ಅಲ್ಲ. ಎಲ್ಲ ನಾನು ನನ್ನ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅಂತ ನೋಡ್ತಾ ಇದ್ದಾರೆ ಹೊರತು ನನ್ನ ಧರ್ಮ ಶ್ರೇಷ್ಠ, ಅದನ್ನು ಉಳಿಸಿಕೊಳ್ಳಬೇಕು, ಅದಕ್ಕೆ ನನ್ನದೊಂದು ಕೊಡುಗೆ ಕೊಡಬೇಕು ಅಂತ ಹೇಳುವವರು ಕಡಿಮೆ. ಅಂದ್ರೆ ನಾವು ಮಾತಾಡ್ತಾ ಇರೋ ವಿಚಾರ ಎಷ್ಟು ಆಳಕ್ಕೆ ಹೋಗ್ಬೋದೋ ಅಷ್ಟು, ಅಂದ್ರೆ ಇನ್ನಷ್ಟು ಆಳವನ್ನು ಅದು ತೋರಿಸ್ತದೆ. ಸೊ ಅದಕ್ಕೋಸ್ಕರ ಅದಕ್ಕೆ ಎಲ್ಲಿ ನಾವು ಇಲ್ಲ, ನನಗೊಂದು ಸಂತೋಷ ಗೊತ್ತಾ, ಇವರೇ ಬಡಕಿರದ ಗಣರಾಜ ಮಾತ್ರ ಉಗ್ರಗಾಮಿ ಆಗಿದ್ದೆ, ಈಗ ಪ್ರದೀಪನು ಬಡಕಿಲಲ್ಲಿ ಉಗ್ರಗಾಮಿ ಆದ್ನಲ್ಲ. ಬಲವಂತೀಯ ಚಾನಲ್ ಆಯ್ತಲ್ಲ ನಿಮ್ದು. ಅದೇ ನಮ್ಮ ಬಲ ಯಾವುದು ಅಂತ ನಮಗೆ ಗೊತ್ತಿರ್ಬೇಕು. ಒಟ್ಟು ನಾವು ಇಷ್ಟೊತ್ತು ಒಂದಿಷ್ಟು ವಿಚಾರಗಳನ್ನ, ಅದರಲ್ಲೂ ಕೆಲವೊಂದು ಅತಿ ಮುಖ್ಯವಾದ ವಿಚಾರಗಳ ಬಗ್ಗೆ ನೀವು ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಎಲ್ಲವನ್ನು ಹೇಳುವಾಗಿಲ್ಲ, ಕೆಲವನ್ನು ವಿವರವಾಗಿ ಹೇಳುವಾಗಿಲ್ಲ, ಮತ್ತೆ ಎಲ್ಲ ಹೇಳೋದಕ್ಕೆ ಸಮಯಾವಕಾಶವೂ ಇಲ್ಲ. ಹೇಳಿದ್ರೂ ಸಮಾಜ ನಂಬುವುದರಲ್ಲಿಯೂ ಆಲೋಚನೆ ಮಾಡಿತ್ತು ಇಂಥ ಪರಿಸ್ಥಿತಿ. ಒಟ್ಟು ಈ ಮಾತಿನ ಮತ್ತು ಮಾತುಕತೆಯ ಉದ್ದೇಶ ಸತ್ಯ ಏನು ಅನ್ನೋದು ಇದೆ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಅಥವಾ ಇಲ್ಲೇನೋ ಒಂದು ಸಾಧನೆ ಮಾಡೋದಕ್ಕೆ ಅಂತಲ್ಲ. ಈ ಮಾತಿನ ಮೂಲಕ, ಅದೊಂದಿಷ್ಟು ವಿಚಾರಗಳ ವಿನಿಮಯದ ಮೂಲಕ ನಿಮ್ಮೊಳಗೆ ಒಂದಿಷ್ಟು ಚಿಂತನೆ ಆರಂಭ ಆಗ್ಲಿ. ಇದು ಸತ್ಯ ಅಂತ ನೀವು ಒಪ್ಕೊಳ್ಬೇಡಿ, ನನಗೂ ಇದ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅನ್ನೋದು ಅದು ಆಮೇಲಿನ ವಿಚಾರ. ನೀವಾಗೆ ಇದನ್ನ ಅರ್ಥಕೊಳ್ಳೋ ಪ್ರಯತ್ನ ಮಾಡಿ, ಆಗ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ಬೋದು. ಇಲ್ಲಿ ಕೂತವರು ಸುಳ್ಳು ಹೇಳಲಿಕ್ಕೆ ಬಂದಿರ್ಬೋದು, ನನಗೆ ಗೊತ್ತಿಲ್ಲ, ಅವ್ರನ್ನ ನಂಬಿಕೆ ಇಲ್ಲ ನಂಗೆ, ಆದ್ರೆ ಆಗಿರ್ಬೋದು. ಆದ್ರೆ ನಾವ್ ಯಾವುದೇ ವಿಚಾರ ಆದ್ರೂ ಕೂಡ ಅಷ್ಟೇ, ನಾವು ಇವತ್ತಿನ ಕಾಲ ಯಾವ ತರ ಇದೆ ಅಂತಂದ್ರೆ, ಯಾವುದನ್ನಾದ್ರೂ ಕೂಡ ಸೈಂಟಿಫಿಕ್ ಆಗಿ ನೋಡ್ಬೇಕು, ಅದಕ್ಕೆ ಆಧಾರಗಳನ್ನ ನಾವು ತಿಳ್ಕೊಂಡು ನೋಡ್ಬೇಕು ಅನ್ನೋ ಕಾಲಘಟ್ಟದಲ್ಲಿ ಇದ್ದೀವಿ. ಸೊ ನೀವೇ ಅದರ ಯೋಚನೆಯನ್ನ ಮಾಡೋ ಪ್ರಯತ್ನ ಮಾಡಿ, ಅದರ ಸತ್ಯದ ಆಳಕ್ಕೆ ಅಂದ್ರೆ ಡೀಪ್ ಆಗಿ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಇದು ಇವತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೆ ಸಿಗ್ತೀನಿ. ನಮಸ್ಕಾರ.